ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯುರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಉಪಾಸನಾ ಕಾಂಡದ ಮಹತ್ವ, ಬ್ರಹ್ಮಜ್ಞಾನ ಬ್ರಹ್ಮಭಾನ ಆಗುವುದು ತಡ ಆಗಲ್ಲ. ಆದರೆ ಅದರಲ್ಲಿಯೇ ಉಳಿಯುವುದಕ್ಕಾಗಿ ಉಪಾಸನಾ ಧ್ಯಾನ ಮಾಡಲೇಬೇಕಾಗ್ತದೆ. ಅದಕ್ಕೆ ಯೋಗ ಅಂತಾರೆ. ಆ ಯೋಗ ಸಾಧನೆಯಲ್ಲಿ ಕರ್ಮಯೋಗ ಅದನ್ನು ತಗೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರೊಳಗೆ ಭಗವದ್ಗೀತೆಯ ಪ್ರಕಾರ 3 ಪ್ರಕಾರದ ಕರ್ಮಗಳು. ಉಪನಿಷತ್ತುಗಳಲ್ಲಿ ಸಂಚಿತ ಕರ್ಮ, ಕ್ರಿಯಾಮಾಣ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಬರ್ತವೆ. ವೇದಗಳಲ್ಲಿ ವಿಹಿತ ಕರ್ಮ, ನಿಷಿದ್ಧ ಕರ್ಮ ಮತ್ತು ವಿಹಿತ ಕರ್ಮದಲ್ಲಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ ಅಂತೇಳಿ ನಿನ್ನೆ ಹೇಳಾಯಿತು. ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಹೇಳುವ ಮುಖ್ಯಾಂಶಗಳನ್ನು ಸಂಗ್ರಹ ಮಾಡಿಕೊಂಡು ಈ ಕರ್ಮಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ ಏನು ಹೆಸರಿಟ್ಟಾರಲ್ಲ, ಇವೆಲ್ಲ ಓಸು ಮ್ಯಾಲಿನ ಶೀರ್ಷಿಕೆಗಳು ತೆಗೆದು ಒಳಗಿರೋ ಓಸು ಕಲಿಸ್ಬಿಡ್ಬೇಕು. ಈ ಕರ್ಮಯೋಗದಾಗ ಏನು ಹೇಳ್ಯಾರ, ಎಲ್ಲರೂ ಮಾಡಲೇಬೇಕು. ಒಬ್ಬೊಬ್ರು ಒಂದೊಂದು ಮಾಡ್ತೀನಿ ಅಂದ್ರೆ ಇಲ್ಲ, ಎಲ್ಲ ಓಸು ಒಂದೇ ಯೋಗ. ಇದು ಹಂಗೆ ಪೀಸ್ ಮಾಡಿಟ್ಟಾರ. ಇಲ್ಲಿ ಕರ್ಮಯೋಗದಾಗ ಏನು ಹೇಳ್ರಿ, ನಮ್ಮೊಳಗೆ ಒಂದು ಪ್ರಕೃತಿ ಮತ್ತೊಂದು ಪುರುಷ. ಆ ಪ್ರಕೃತಿ ಒಳಗೆ ಏನದ, ಪುರುಷ ಅಂದ್ರೆ ದೇಹಾಭಿಮಾನಿ ಜೀವ, ಪ್ರಕೃತಿ ಅಂದ್ರೆ ದೇಹ. ಆ ದೇಹಗಳಲ್ಲಿ ಏನದ, ಗುಣಗಳದಾವ, ಸತ್ವ ರಜ ತಮ. ಆ ಗುಣಗಳು ಏನ್ ಮಾಡ್ತಾವ, ನಿರಂತರವಾಗಿ ಒಂದಿಲ್ಲ ಒಂದು ಕೆಲಸ ಮಾಡ್ಲಿಕ್ಕೆ ಹಚ್ತಾವ. ಆ ಕೆಲಸ ಮಾಡೋದ್ರಾಗ ಏನ್ ಮಾಡ್ಬೇಕು, ಆಸಕ್ತಿಯಿಂದ ಮಾಡಬೇಕು. ಮಾಡೋದು ಅದರೊಳಗೆ ಕನ್ಸೆಷನ್ ಇಲ್ಲ. ಕರ್ಮ ಮಾಡೋದ್ರೊಳಗೆ ಯಾವುದೇ ರೀತಿ ಕನ್ಸೆಷನ್ ಇಲ್ಲ, ಮಾಡ್ಕೋತಿರ್ಬೇಕು. ಮತ್ತೆ ಅದರ ಫಲಗಳಲ್ಲಿ ಅಪೇಕ್ಷೆ ಇಡಂಗಿಲ್ಲ. ಫಲಗಳಲ್ಲಿ ಅಪೇಕ್ಷೆ ಇಡಂಗಿಲ್ಲ ಅಂತಂದ್ರೆ ಏನು, ಫಲಗಳಲ್ಲಿ ಅಪೇಕ್ಷೆ ಇಡಂಗಿಲ್ಲ ಅಂತಂದ್ರೆ ಏನ್ರಿ, ಫಲ ಹಿಂಗೆ ಆಗ್ಬೇಕಂತ ಅಪೇಕ್ಷೆ ಪಡ್ಬೇಡ್ರಿ. ಹಿಂಗೂ ಆಗ್ಬೋದು ಹಂಗೂ ಆಗ್ಬೋದು ಅಂತ. ಫಲ ಅಂತೂ ಸಿಗ್ತದ, ಹಿಂಗೇ ಆಗ್ಬೇಕು ಇಷ್ಟೇ ಸಿಗ್ಬೇಕಂತ ಹಂಗೇನು ಇಟ್ಕೋಬೇಡ್ರಿ. ಹೆಚ್ಚು ಸಿಗ್ಬೋದು, ಕಡಿಮೆನೂ ಸಿಗ್ಬೋದು, ನಿಮ್ಗೆ ಬೇಕಾದ್ದು ಸಿಗ್ಬೋದು, ಬ್ಯಾಡದ್ದು ಸಿಗ್ಬೋದು, ಅನುಕೂಲನೂ ಇರ್ಬೋದು, ಪ್ರತಿಕೂಲನೂ ಇರ್ಬೋದು. ಅವು ಎಂಥದೇ ಇದ್ರೂ ಸಹಿತ ಏನ್ ಮಾಡ್ಬೇಕು, ಸಮತ್ವ ಬುದ್ಧಿ. ಚಲೋ ಗಂಡ ಸಿಗಬೇಕು, ಅಥವಾ ಚಲೋ ಹೆಂಡತಿ ಸಿಗಬೇಕು, ಚಲೋ ಮಕ್ಕಳು ಸಿಗಬೇಕು, ಚಲೋ ಮಕ್ಕಳು ಹುಟ್ಟಬೇಕು, ಚಲೋ ಮಿತ್ರರಿರ್ಬೇಕು, ಚಲೋ ಬೀಗರಿರ್ಬೇಕು. ಯಾರೇನು ಕೆಟ್ಟದ್ದು ಬಯಸ್ತಾರೆ ಅಂದ್ರೆ ಕೆಟ್ಟದ್ದು ಇರ್ಬೇಕಂತ. ಸಿಕ್ಕ ಮೇಲೆ ಮುಂದೆ ಅದು ಚಲೋ ಅಂತ ಮಾಡ್ಕೊಂಡ್ಮೇಲೆ ಅದು ಚಲೋ ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸಮತ್ವ ಬುದ್ಧಿಲಿ ಅಂತ ದಬ್ಕೊಂಡು ಹೋಗ್ಬೇಕಷ್ಟೇ. ಹೌದಾ ಇಲ್ಲ? ಅದೇ ಯೋಗ. ಸಮತ್ವ ಬುದ್ಧಿಲಿಂದ ದಬ್ಕೊಂಡು ಹೋಗ್ಬೇಕು. ಏನ ಕರ್ಮ ಫಲ ಹಿಂಗೆ ಇರ್ಬೇಕಂತ ಅಪೇಕ್ಷೆ ಮಾಡಬೇಡ್ರಿ. ಹೆಂಗ್ ಬೇಕಾದಂಗೆ ಇರ್ತಾವ ಕರ್ಮಗಳು, ಮಾಡ್ಕೋತಿರ್ರಿ. ಅದರ ಫಲದ ಬಗ್ಗೆ
ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕಂತ ಅಪೇಕ್ಷೆ ಇಟ್ಕೋಬೇಡ್ರಿ. ಹೆಂಗೆ ಯಾಕಿರಲಕ್ಕ ಅದಕ್ಕೆ ಸಂಭಾಳಿಸ್ಕೊಂಡು ಹೋಗ್ರಿ ಅಷ್ಟೇ. ಸಮತ್ವ ಬುದ್ಧಿ. ಇಬ್ಬರು ಮದುವೆ ಮಾಡ್ಕೊಂಡ ಮೇಲೆ ಹೆಂಡತಿ ತನ್ನ ಬುದ್ಧಿ ತೋರಿಸಿದಳತ್ತ. ಏನಂತ ಗಂಡಗ, ನೀನು ನಾನು ಬಹಳ ಚಂದ ಅದೀನಿ ಅಂತ ಮಾಡ್ಕೊಂಡಿದ್ದು ಖರೆ, ಆದ್ರೆ ಒಂದು ದೊಡ್ಡ ಮೋಸ ಆಗ್ಯದ, ನಿನಗೆ ಗೊತ್ತೇ ಆಗಿಲ್ಲ. ನಾನು ನಿನಗೊಂದು ದೊಡ್ಡ ಮೋಸ ಮಾಡೀನಿ, ನಿನಗೆ ಗೊತ್ತೇ ಆಗಿಲ್ಲ ನೋಡೋಣ ಅಂತ. ಏನು ಮಾಡಿದಿ ಅಂತ ಕೇಳಿದ್ರೆ, ನನಗೆ ಒಂದು ಕಣ್ಣೆ ಕಾಣಂಗಿಲ್ಲ ಅಂತ ಹೇಳಿದಳತ್ತ. ಒಂದೇ ಕಣ್ಣು ಕಾಣಿಸ್ತದೆ, ಇನ್ನೊಂದು ಕಣ್ಣು ಕಾಣಲ್ಲ ಅನ್ನವಂತ. ಮದುವೆ ಆಗ ತನ್ನ ಸುಮ್ ಕೂತಿಕೆ ಆಮೇಲೆ ಹೇಳೋದು ಒಂದು ಕಣ್ಣು ಕಾಣಂಗಿಲ್ಲ. ಅದಕ್ಕೆ ಗಂಡನು ಹೆಂಗಿದ್ನಂದ್ರೆ ಸೇರಿಗೆ ಸವ್ವ ಸೇರಿದ್ನಂತ. ಅವನೇನ್ ಮಾಡಿದ್ನಂತ, ಸುಳ್ಳು ಹೇಳಿ ಮದುವೆ ಮಾಡೋದ ಅವೆಲ್ಲ ನಡೆಯವು, ಮದುವೆಯಾಗಿ ಸುಳ್ಳು ಹೇಳಿದ್ದು ಏನು ಸಮಸ್ಯೆ ಅಲ್ಲದು. ಅದಕ್ಕೆ ನಾನು ಒಂದು ನಿನಗೆ ದೊಡ್ಡ ಮೋಸ ಮಾಡೀನಿ, ನಿನಗೆ ಗೊತ್ತಾಗಲ್ದು. ಏನ್ ಮಾಡಿದಿ ಅಂದ್ರೆ, ನಂದೊಂದು ಕಾಲ ಕಟ್ಟಿಗೆದದ ಅಂದ್ರಂತ. ಒರಿಜಿನಲ್ ಕಾಲಿಲ್ಲ, ನನ್ನ ಕಟ್ಟಿಗೆ ಕಾಲದ ಅಂದಂತ. ಹಂಗ ಈಗೇನ್ ಮಾಡ್ಬೇಕೀಗ? ಸಮತ್ವ ಬುದ್ಧಿ, ಹೆಣತಿನ ಸಮತ್ವ ಬುದ್ಧಿ, ಗಂಡನ ಸಮತ್ವ ಬುದ್ಧಿಲಿ ತಗೊಂಡು ಹೋಗ್ಬೇಕು. ಅದಕ್ಕೆ ಏನ್ರಿ ಏನ್ರಿ ಇಲ್ಲ, ಇದು ಹೇಳಕತ್ತೇನಿ ಹೆಂಗಿರ್ಬೇಕಂತ ಹೇಳಕ್. ಇಬ್ರು ಅವರೇ ಸೇರಿ ಸವಸ್ಯರು. ದೇವ್ರ ಹಂಗ್ ಮಾಡಿಟ್ಬಿಟ್ಟಿರ್ತಾನೆ ಗಂಡ ಹೆಂಡತಿ ಅಂತಂದ್ರೆ, ಯಾವ ಜನ್ಮದ ದುಶ್ಮನ್ಗಳಿಗೆ ಕಾಲಿಸಿ ಒಂದು ಮನ್ಯಾಗ ಹಾಕಿ ಅವ್ ಎರಡು ಗುದ್ದಾಡೋದ್ ನೋಡಿ ಅವ ಮಜಾ ತಗೋತಿರ್ತಾನ ಅಷ್ಟೇ. ಎರಡು ದುಶ್ಮನ್ಗಳೇ ಇರ್ತಾವ, ಅವೇನ್ ಫ್ರೆಂಡ್ಸ್ ಇರಂಗಿಲ್ಲ. ಹೆಣ್ಣು ಗಂಡ ಹೆಂಡತಿ ಫ್ರೆಂಡ್ಸ್ ಇರಲ್ಲ. ಹಿಂದಿನ ಜನ್ಮ ದುಶ್ಮನ್ಗಳು. ಹಿಂದಿನ ಜನ್ಮದಾಗ ಅದಕ್ಕೆ ಇದು ಗುಮ್ಮ ಇರ್ತದ, ಈ ಜನ್ಮದಾಗ ಇದಕ್ಕೆ ಅದು ಗುಮ್ಮಲಕ್ ಬಂದಿರ್ತದ ಅಷ್ಟೇ. ಎರಡು ತಮ್ಮ ಇದು ತೀರ್ಸ್ಕೊಳಕ್ಕೆ ಬಂದಿರ್ತಾವ. ಈಗ ಇವೆಲ್ಲ ಮುಖ್ಯಾಂಶಗಳು ಒಂದ್ ಕಡೆ ಸೇರಿಸ್ಕೋಬೇಕು. ಕರ್ಮ ಮಾಡುವುದರಲ್ಲಿ ಅತ್ಯಂತ ಆಸಕ್ತಿಯುಕ್ತವಾಗಿ ಮಾಡಬೇಕು. ಮತ್ತೆ ಕರ್ಮ ಮಾಡೋದರಲ್ಲಿ ಕೌಶಲ್ಯ ಏನಪ್ಪಾ ಅಂತಂದ್ರೆ, ಇದೆಲ್ಲ ಈಶ್ವರನಿಗೆ ಸಮರ್ಪಿತ. ಈಶ್ವರನೇ ನನ್ನೊಳಗಿದ್ದು ಪ್ರೇರಣೆ ಮಾಡಿ, ನನಗೆ ಪ್ರೇರಿತನನ್ನಾಗಿ ಮಾಡಿ, ಅವನೇ ಈ ಕೆಲಸ ಎಲ್ಲ ನಮಗೆ ಮಾಡಿಸ್ಲಿಕ್ಕತ್ತಾನ. ಮತ್ತ ಅದ್ರ ಫಲ ಬಂತಂದ್ರ, ನಾನೇ ಕರ್ಮನೇ ಮಾಡಿಲ್ಲ ಅಂದ್ಮೇಲೆ ಕರ್ಮ ಫಲ ನಂದು ಹೆಂಗಿರ್ತದ? ಇದನ್ನು ಈಶ್ವರ ನಿಂದೇ ಅಪ್ಪ, ನಂದೇನು ಇಲ್ಲ. ಹೀಗಾಗಿ ಆ ಕರ್ಮ ಫಲಕ್ಕ ನನ್ನನ್ನ ಬಂಧಿಸಬೇಡ. ಆ ಕರ್ಮ ಫಲ ಮತ್ತೆ ಅನುಭವಿಸ್ಲಕ್ ಮತ್ತೊಂದು ಜನ್ಮ ನನಗೆ ಬರಂಗ ಮಾಡಬೇಡ. ಈ ರೀತಿಯಾಗಿ ಮುಖ್ಯಾಂಶಗಳು ಏನೇನದವ ಸಂಗ್ರಹ ಮಾಡಿಕೊಂಡು, ಅವೆಲ್ಲ ಮುಖ್ಯಾಂಶಗಳು ಒಂದ್ ಕಡೆ ಸೇರಿಸಿ ನಿಮ್ಮದೇ ಒಂದು ಯೋಗ ಮಾಡಬೇಕು. ಸಮಗ್ರ ಯೋಗ, ಇಂಟಿಗ್ರಲ್ ಯೋಗ. ಶ್ರೀ ಅರವಿಂದ್ರ ಅದೇ ಮಾಡ್ಯಾರ. ಇಂಟಿಗ್ರಲ್ ಯೋಗ ಅಥವಾ ಯೋಗ ಸಮನ್ವಯ, ಸಮಗ್ರ ಯೋಗ ಅಂತೇಳಿ ಮಾಡಿ ಎಲ್ಲ ಯೋಗಗಳು ಒಂದರಾಗ ಸೇರಿಸಿಬಿಟ್ಟಾರ. ಎಲ್ಲ ಓಸು ಯೋಗ ಎಲ್ಲರೂ ಮಾಡಬೇಕು. ಕರ್ಮಯೋಗಿ ಭಕ್ತಿ ಯೋಗ ಮಾಡಂಗಿಲ್ಲ, ಭಕ್ತಿ ಯೋಗಿ ಜ್ಞಾನ ಯೋಗ ಮಾಡಂಗಿಲ್ಲ ಅಂತೆಲ್ಲ ಎಲ್ಲರೂ ಎಲ್ಲ ಯೋಗಗಳು ಮಾಡಬೇಕು. ಅವು ಯೋಗಗಳು ಒಂದಕ್ಕೊಂದು ವಿರುದ್ಧ ಇಲ್ಲೇ ಇಲ್ಲ. ಈ ಕರ್ಮಯೋಗ ಎದಕ್ಕೆ ಸಂಬಂಧಪಟ್ಟದ? ಇದು ನಿಮ್ ಶರೀರಕ್ಕೆ ಸಂಬಂಧಪಟ್ಟದ. ಇದು ಯಾರ್ಯಾರಿಗೆ ಶರೀರ ಅದ ಎಲ್ಲರೂ ಮಾಡಬೇಕು. ಕರ್ಮಯೋಗ ಕೆಲಸ ಎದರಿಂದ ಮಾಡಬೇಕು? ಮೈ ಕೈ ಯಾರಿಗದ ಅವರೆಲ್ಲ ಮಾಡಬೇಕು. ಭಕ್ತಿ ಯೋಗ ಯಾರಿಗೆ ಸಂಬಂಧಪಟ್ಟದ? ನಿಮ್ಮ ಪ್ರಾಣ ಮತ್ತು ಹೃದಯಕ್ಕೆ ಸಂಬಂಧಪಟ್ಟದ. ಪ್ರೀತಿ ಬಹಳ ಪಂಚ ಪ್ರಾಣ ಒಬ್ರಿಗೊಬ್ರು ನೋಡಿದ್ರ ಪ್ರೀತಿ, ಹೃದಯಕ್ಕೆ ಹಾರ್ಟ್ಲಿ ಅಂತಿರಿಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು. ಜ್ಞಾನ ಯೋಗ ಎದಕ್ಕೆ ಸಂಬಂಧಪಟ್ಟದ? ನಿಮ್ ಬುದ್ಧಿಗೆ ಸಂಬಂಧಪಟ್ಟದ. ಯಾರ್ಯಾರಿಗೆ ಹೃದಯ ಅದ ಎಲ್ಲರೂ ಭಕ್ತಿ ಯೋಗ ಮಾಡಬೇಕು. ಯಾರ್ಯಾರಿಗೆ ಬುದ್ಧಿ ಅದ ಅವರೆಲ್ಲರೂ ಜ್ಞಾನ ಯೋಗ ಮಾಡಬೇಕು. ಯಾರ್ಯಾರಿಗೆ ಮನಸ್ಸದ ಅವರೆಲ್ಲರೂ ರಾಜಯೋಗ ಮಾಡಬೇಕು. ಪಾತಂಜಲಿ ಯೋಗ ಮನಸ್ಸಿಗೆ ಸಂಬಂಧಪಟ್ಟದ್ದು.
ಜ್ಞಾನಯೋಗ ಬುದ್ಧಿಗೆ ಸಂಬಂಧಪಟ್ಟದ್ದು. ಅವೆಲ್ಲವಷ್ಟು ಶುದ್ಧೀಕರಣ ಆಗ್ಬೇಕಾದ್ರೆ ಇವೆಲ್ಲ ಓಸು ಯೋಗ ಎಲ್ಲರೂ ಮಾಡ್ಬೇಕು. ಒಬ್ರಿಗೊಬ್ರು ಸಂಬಂಧ ಇಲ್ಲ ಅನ್ನಂಗಿಲ್ಲ. ಹಿಂಗಾಗಿ ಇದ್ರ ಮುಖ್ಯಾಂಶಗಳು ನಮಗೆ ಸಂಬಂಧ ಅದಾವ, ಇನ್ನೊಬ್ಬರಿಗೆ ಸಂಬಂಧ ಇಲ್ಲ ಅಂತೇಳಿ ಅದು ಓಸು ಮಂದಿಗೆ ಸಂಬಂಧಪಟ್ಟಂಥದ್ದೇ ಅದ. ಇದು ಯಾರ್ಯಾರಿಗೆ ಶರೀರ ಅದ ಅವರೆಲ್ಲರೂ ಇವು ಮಾಡಬೇಕು. ಈಗ ನಿರ್ಮಲ ಚಿತ್ತ ಸಾಧನೆ ಮಾಡಬೇಕಾದ್ರೆ ಕರ್ಮಯೋಗ ಮಾಡಿದ್ರೆ ನಿರ್ಮಲ ಚಿತ್ತ ಸಾಧನೆ, ನಿಷ್ಕಾಮ ಕರ್ಮಯೋಗ ಅಂದ್ರೆ ಇದೇ ನಿರ್ಮಲ ಚಿತ್ತ ಸಾಧನೆಗಾಗಿ ಮಾಡಬೇಕು. ಅದಕ್ಕೆ ಇದರ ಮುಖ್ಯಾಂಶಗಳನ್ನು ಸಂಗ್ರಹ ಮಾಡಿಕೊಂಡು ಎಲ್ಲರಿಗೆ ಸಂಬಂಧಪಟ್ಟಂತೆ ನಿಮ್ಮದೇ ಆದ ಒಂದು ಯೋಗ ಪದ್ಧತಿ ಹೇಳ್ಬೇಕು, ನಿಮ್ಮದೇ ಒಂದು ರಿಸರ್ಚ್ ಮಾಡಬೇಕು. ಅದಕ್ಕೆ ಭಗವದ್ಗೀತಾ ಅನುಸಾರವಾಗಿ ಏನಾಗ್ಯದ, 4 ಅಧ್ಯಾಯ 17ನೇ ಶ್ಲೋಕ ಇನ್ನೊಂದ್ಸಾರಿ ಓದ್ರಿ. ಮುಂಜಾನೆ ಓದಿದ್ದೇನು ಬರೋಬ್ಬರಿ ಆಗಿಲ್ಲ. ನೀವು ಭಗವದ್ಗೀತೆ ಒಳಗಿದ್ದದ್ದು ಹೋದ್ರಿ. ನಾನು ಕರ್ಮ ಅಕರ್ಮ ವಿಕರ್ಮ ಶ್ರೀಮದ್ ಭಗವದ್ಗೀತಾ ಅನುಸಾರವಾಗಿ ಕರ್ಮಯೋಗ ಹೆಂಗ್ ಹೇಳ್ತದಂದ್ರೆ 4ನೇ ಅಧ್ಯಾಯ 17ನೇ ಶ್ಲೋಕ. ಮತ್ತ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಮ್ಗಾರ ಏನ್ ಅರ್ಥ ಆಗ್ಬೇಕು? ಸುಮ್ಮ ಓದ್ರಿ, ಓದ್ಲಿಕ್ಕೆ ಅದು ಆಗದಕ್ಕಿಲ್ಲ. ಗೀತಾ ಭಾವಧಾರೆ ಅದಲ್ಲ ಇನ್ನೊಂದು. ಸುಮ್ಮ ಅದ್ರಾಗ ಇದ್ದದ್ದು ಹೋದ್ರೆ ಹೆಂಗೆ, ಸುಮ್ಮ ಓದಿಬಿಡ್ರಿ. ಅದಕ್ಕ ಅದು ಒಂದೇ ಶ್ಲೋಕದಿಂದ ಇಲ್ರಿ, ಅದು ಮುಂದ 18 17 ಎಲ್ಲ ಶ್ಲೋಕಕ್ಕೆ ಟಚಿಂಗ್ ಅದ ಅದು. ಅದು ಏನದ ಅದರದ್ದು ವಿಸ್ತಾರ, ವಿಷಯ ವಿಸ್ತಾರ ಬೇರೆ ಬೇರೆ ಶ್ಲೋಕದೊಳಗೆ ಇದ್ದದಕ್ಕೆ ಅದು ಪೂರ್ತಿ ಅರ್ಥ ಕೊಡ್ತಾ ಇಲ್ಲ. ಇವ್ರೇನ್ ಮಾಡ್ಯಾರ, ವಿಷಯ ವಿಸ್ತಾರ ಒಂದ್ರಾಗೆ ಮಾಡ್ಯಾರ ಇಲ್ಲಿ ಗೀತಾ ಭಾವಧಾರೆಯವರು. ಅದಕ್ಕಿದು ಪರಿಪೂರ್ಣ ಅರ್ಥ ಕೊಡ್ಲಕತ್ತದ. ಅದಿಷ್ಟು ಹೋದ್ರಿ ನೀವು, ಸುಮ್ಮ ಹೋದ್ರಿ ಅಷ್ಟೇ. ಅವ್ರು ಹೇಳ್ಯಾರ ಹಂಗೆ ಓದ್ಬಿಡೋ. 4ನೇ ಜ್ಞಾನ ಯೋಗದಲ್ಲಿ 4ನೇ ಅಧ್ಯಾಯ ಜ್ಞಾನ ಯೋಗದಲ್ಲಿ 17ನೇ ಶ್ಲೋಕ. ಕರ್ಮಣೋ ಹ್ಯಪಿ ಬುದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಇದರ ತಾತ್ಪರ್ಯ, ಕರ್ಮದಲ್ಲಿ, ವಿಕರ್ಮದಲ್ಲಿ ಮತ್ತು ಅಕರ್ಮದಲ್ಲಿ ತಿಳಿದುಕೊಳ್ಳತಕ್ಕ ವಿಷಯಗಳುಂಟು. ಏಕೆಂದರೆ ಕರ್ಮದ ಗತಿಯು ಅರಿಯಲು ಕಷ್ಟವಾಗಿರುವುದು. ಕರ್ಮ ಮಾರ್ಗವನ್ನು ಆಶ್ರಯಿಸಿ ಕರ್ಮ ಬಂಧವನ್ನು ತಪ್ಪಿಸಿಕೊಂಡು ಮುಕ್ತಿಯನ್ನು ಪಡೆಯಬೇಕೆಂದು ಬಯಸುತ್ತಿರುವ ಕುರುನಂದನ, ಶಾಸ್ತ್ರವಿಹಿತವಾದ ಕರ್ಮ ತತ್ವವನ್ನು ತಿಳಿದುಕೊಳ್ಳಬೇಕು. ಶಾಸ್ತ್ರವು ನಿಷೇಧಿಸಿದ ವಿಕರ್ಮ ತತ್ವವನ್ನು ಸಹ ತಿಳಿದುಕೊಳ್ಳಬೇಕು. ಶಾಸ್ತ್ರವು ನಿಷೇಧಿಸಿದ ವಿಕರ್ಮ ತತ್ವವನ್ನು ಸಹ ತಿಳಿದುಕೊಳ್ಳಬೇಕು. ಅದರಂತೆಯೇ ಅಕರ್ಮವೇನೆಂಬುದನ್ನು ಸಹ ತಿಳಿದುಕೊಳ್ಳುವುದು ಅಗತ್ಯ. ಈ ಕರ್ಮ, ವಿಕರ್ಮ, ಅಕರ್ಮಗಳ ತತ್ವ ಆಳವಾಗಿದೆ. ಶ್ರುತಿ, ಸ್ಮೃತಿ ರೂಪವಾದ ಶಾಸ್ತ್ರವು ವಿಧಿಸಿದ ಕರ್ಮದ ವಾಸ್ತವ ಸ್ವರೂಪವನ್ನ, ಶ್ರುತಿ ಸ್ಮೃತಿ ರೂಪವಾದ ಶಾಸ್ತ್ರವು ವಿಧಿಸಿದ ಕರ್ಮದ ವಾಸ್ತವ ಸ್ವರೂಪವನ್ನು ತಿಳಿದುಕೊಳ್ಳದಿದ್ರೆ ಅದನ್ನು ಪರಿತ್ಯಜಿಸಲು ಆಗುವುದಿಲ್ಲ, ಪರಿತ್ಯಜಿಸಲು ಆಗಲಾರದು. ಇನ್ನ ಅಕರ್ಮವೆಂದರೆ ಮಾಡುವ ಕೆಲಸವನ್ನು ಬಿಟ್ಟು ಸುಮ್ಮನೆ ಸೋಮಾರಿಯಾಗಿರುವುದೇ. ಅದರ ತತ್ವವೇನು ಎಂಬುದನ್ನು ಸಹ ತಿಳಿದುಕೊಳ್ಳಬೇಕು. ಈ ಕರ್ಮ, ವಿಕರ್ಮ, ಅಕರ್ಮಗಳ ಶಬ್ದಗಳಿಗೆ ಆಚಾರ್ಯ ವಿನೋಬಾಜಿಯವರು ಒಂದು ವಿಲಕ್ಷಣವಾದ ಅರ್ಥವನ್ನ ಮಾಡಿರುತ್ತಾರೆ. ಕರ್ಮ ಎಂದರೆ ಸ್ವಧರ್ಮ, ವಿಧಾಯಕವಾಗಿ ಮಾಡುವ ಕೆಲಸ. ವಿಕರ್ಮವೆಂದರೆ ವಿಶೇಷ ಕರ್ಮ, ಅರ್ಥಾತ್ ಜ್ಞಾನದಿಂದ ಕೂಡಿದ ಕರ್ಮ ಮಾಡುವಿಕೆ. ಆತ್ಮಜ್ಞಾನಿಯು ಮಾಡುವ ಕರ್ಮಗಳು ವಿಕರ್ಮಗಳು. ಅವು ಅಂತ್ಯದಲ್ಲಿ
ಕರ್ಮದಲ್ಲಿರುವ ಬಂಧ ದೋಷಗಳು ತೊಲಗಿ ಹೋಗುವುದರಿಂದ ಬಾಹ್ಯ ದೃಷ್ಟಿಯಲ್ಲಿ ಅವು ಕರ್ಮಗಳಂತೆ ತೋರಿದರೂ ಅಕರ್ಮಗಳೇ ಆಗ್ಯಾವು. ಅಜ್ಞಾನದಿಂದ ಕೂಡಿ ಮಾಡುವ ಕರ್ಮವು ಎಷ್ಟು ದೊಡ್ಡದಾಗಿ ಕಂಡರೂ ಅದು ಕರ್ತನಿಗೆ ಕ್ಲೇಶವನ್ನುಂಟು ಮಾಡದೆ ಬಿಡುವುದಿಲ್ಲ. ಅಜ್ಞಾನದಿಂದ ಕೂಡಿ ಮಾಡಿದ ಕರ್ಮ ಎಷ್ಟು ದೊಡ್ಡದಾಗಿದ್ರೂ ಅದು ಕರ್ತನಿಗೆ ಮಾಡುವಗೆ ಕ್ಲೇಶವನ್ನುಂಟು ಮಾಡದೆ ಬಿಡುವುದಿಲ್ಲ. ಒಂದು ಗ್ರಾಮದಲ್ಲಿ ಒಬ್ಬ ಭಕ್ತನಿದ್ದನು. ಅವನು ಯೋಗ್ಯನಾದ ಗುರುವನ್ನು ಹುಡುಕಿ ಅವರಿಂದ ಮಂತ್ರ ದೀಕ್ಷೆಯನ್ನು ಪಡೆದನು. ಏಕಾಂತದಲ್ಲಿ ಕುಳಿತು ನಾನು ಬೋಧಿಸಿದ ಮಂತ್ರವನ್ನು ಜಪಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳಲೆಂದು ಗುರುವು ಆಜ್ಞಾಪಿಸಿದರು. ಆಜ್ಞೆಗೆ ಬದ್ಧನಾಗಿ ಶಿಷ್ಯನು ಮನೆಗೆ ಹೋಗಿ ಜಪವನ್ನು ಮಾಡಲು ಆರಂಭಿಸಲಾಗಿ ಸಣ್ಣ ಸಣ್ಣ ಮಕ್ಕಳ ಗಲಾಟೆಯಿಂದಲೂ ಗೃಹಕೃತ್ಯದ ಅನಿವಾರ್ಯದಿಂದಲೂ ಜಪವು ಆ ಗಲಭೆಯಲ್ಲಿ ಸಾಗದಂತಾಯಿತು. ಅವನು ಗುರುಗಳ ಆಜ್ಞೆಯನ್ನು ನಡೆಸಲಾಗಲಿಲ್ಲವೆಂದು ಭಯಪಟ್ಟು ಹೇಗಾದರೂ ಮಾಡಿ ಜಪದ ಅನುಕೂಲವನ್ನು ಕಲ್ಪಿಸಿಕೊಳ್ಳಬೇಕೆಂದು ಕಾಡಿನಲ್ಲಿ ಏಕಾಂತ ಸ್ಥಳವನ್ನು ಹುಡುಕುತ್ತಾ ಒಂದು ದೊಡ್ಡ ವೃಕ್ಷವನ್ನು ನೋಡಿದನು. ಅಲ್ಲಿ ಮಕ್ಕಳು ಮರಿಗಳ ಗಲಾಟೆ ಇಲ್ಲವೆಂದು ಅಲ್ಲಿ ತನ್ನ ಜಪವು ಸಾಗಬಹುದೆಂದು ಊಹಿಸಿ ಜಪಕ್ಕೆ ಆರಂಭಿಸಿದನು. ಅಷ್ಟರಲ್ಲಿ ಅವನ ಗ್ರಹಚಾರವೋ ಎಂಬಂತೆ ಆ ಮರದ ಮೇಲಿರುವ ಪಕ್ಷಿಯು ಮಲವಿಸರ್ಜನೆಯನ್ನು ಮಾಡಲು ಅದು ನೇರವಾಗಿ ಅವನ ತಲೆಯ ಮೇಲೆಯೇ ಬಿತ್ತು. ಅವನು ಅಸಹ್ಯಪಟ್ಟು ಮನಸ್ಸಿನಲ್ಲಿ ಮನೆಯಲ್ಲಿ ಹುಡುಗರ ಗಲಾಟೆ, ಅಡವಿಯಲ್ಲಿ ಪಕ್ಷಿಗಳ ಗಲಾಟೆ, ಹೀಗಾಗಿ ಜಪವು ಸಾಗದೆ ಹೋಯಿತೆಂದು ವ್ಯಥೆಪಟ್ಟು ಒಂದು ನದಿಗೆ ಹೋಗಿ ಆ ನೀರಿನಲ್ಲಿ ನಿಂತು ಜಪ ಮಾಡಿದರೆ ಮಕ್ಕಳ ಮತ್ತು ಪಕ್ಷಿಗಳ ಗಲಾಟೆ ಇರುವುದಿಲ್ಲವೆಂದು ಭಾವಿಸಿ ಎದೆಯುತ್ತ ನೀರಿನಲ್ಲಿ ನಿಂತು ಜಪ ಮಾಡತೊಡಗಿದ. ನೀರಿನಲ್ಲಿ ಒಂದು ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗುವುದನ್ನು ನೋಡಿ, ಅಯ್ಯೋ, ಈ ಹಿಂಸಾಮಯವಾದ ವಾತಾವರಣದಲ್ಲಿ ಜಪವು ಹೇಗೆ ಸಿದ್ಧಿಸುತ್ತದೆ? ಜಪ ಸಿದ್ಧಿಗೆ ಅನುಕೂಲಕರವಾದ ವಾತಾವರಣದಲ್ಲಿ ಜಪವು ಹೇಗೆ ಅನಾನುಕೂಲ ಆಗ್ತದ? ಅನುಕೂಲಕರವಾದ ವಾತಾವರಣದಲ್ಲಿ ಜಪವು ಹೇಗೆ ಸಿದ್ಧಿಸುತ್ತದೆ? ಜಪ ಸಿದ್ಧಿಗೆ ಅನುಕೂಲಕರವಾದ ವಾತಾವರಣ ಬೇಕಲ್ಲವೇ ಎಂದುಕೊಂಡು ಜೀವನಕ್ಕೆ ಬೇಸತ್ತು ಜಪವನ್ನು ಮಾಡಲಾಗದ ಈ ದೇಹವನ್ನು ಸುಟ್ಟು ಹಾಕಿ ಮುಂದೆ ಜಪಕ್ಕೆ ಅನುಕೂಲವಾದ ದೇಹವನ್ನು ಪಡೆದುಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಅಲ್ಲಿ ಇಲ್ಲಿ ಬಿದ್ದಿರುವ ಒಣಕಟ್ಟಿಗೆಗಳನ್ನು ಜೋಡಿಸಿ ಅಗ್ನಿ ಸಂಪರ್ಕದಿಂದ ಚಿತೆಯನ್ನು ತಯಾರು ಮಾಡಿಕೊಂಡು ಅದರಲ್ಲಿ ತುಮುಕ ಸಿದ್ಧವಾದ. ಅಷ್ಟರಲ್ಲಿ ದೈವ ಪ್ರೇರಣೆಯಿಂದ ಒಬ್ಬ ವೃದ್ಧನು ಬಂದು, ಏನಯ್ಯ, ನಿನ್ನೀ ಕಾರ್ಯಕಲಾಪವೇನು ಎಂದು ಕೇಳಿದನು. ಆಗ ಅವನು, ಸ್ವಾಮಿ, ನಮ್ಮ ಗುರುಗಳು ಬೋಧಿಸಿದ ಮಂತ್ರವನ್ನ ಈ ದೇಹದಲ್ಲಿ ಜಪಿಸಲಾಗಲಿಲ್ಲವೆಂದು ವೈರಾಗ್ಯದಿಂದ ಮರಣಕ್ಕೆ ಸಿದ್ಧನಾಗಿರುವೆನು ಎಂದನು. ಆಗ ಆ ವೃದ್ಧನು, ಅಯ್ಯ, ನಾನು ನಿನ್ನ ಇಷ್ಟವನ್ನು ನಿರೋಧಿಸುವುದಿಲ್ಲ. ನೀನೊಬ್ಬನು ಸಾಯುವುದರಿಂದ ಮಾನವ ಸಮಾಜಕ್ಕೆ ಯಾವ ಹಾನಿಯೂ ಕಂಡು ಬರುವುದಿಲ್ಲ. ಆದರೆ ಒಂದು ವಿಷಯ, ಸಮೀಪದಲ್ಲಿಯೇ ನಮ್ಮ ಹಳ್ಳಿ ಇದೆ. ನಿನ್ನ ಜೀವಂತ ದೇಹವು ಬೆಂಕಿಯಲ್ಲಿ ಸುಡುವುದರಿಂದ ಆ ದುರ್ವಾಸನೆಯು ನಮ್ಮ ಗ್ರಾಮಕ್ಕೆ ವ್ಯಾಪಿಸಿ ತೊಂದರೆಯನ್ನುಂಟು ಮಾಡಬಹುದು. ಹೇಗೂ ನೀನು ಸಿದ್ಧನಾಗಿರುವೆ, ಸ್ವಲ್ಪ ದೂರ ಹೋಗಿ ಸಾಯಬಹುದು ಎಂದು ಹೇಳಿದ. ಆಗ ಅವನು ಮನಸ್ಸಿನಲ್ಲಿ, ಈ ಹಾಳು ಪ್ರಪಂಚವು ಇರುವನೆಂದರೆ ಇರಗೊಡದು, ಸಾಯುವನೆಂದರೆ ಸಾಯಗೊಡದು ಎಂದು ಅಂದುಕೊಂಡು ಬುದ್ಧಿಯನ್ನು ಬದಲಾಯಿಸಿ ಮನೆಗೆ ಹೋಗಿ ಆ ಗಲಾಟೆಯಲ್ಲಿಯೇ ಜಪವನ್ನು ಸಾಧಿಸಿ ಸಿದ್ಧಿ ಪಡೆದುಕೊಂಡನು. ಶಾಂತಾಕಾರಂ ಭುಜಗಶಯನಂ, ಹಾವಿನ ಮೇಲೆ ಮಲಗಿದ್ದರೂ ಶಾಂತಾಕಾರನಾಗಿರುವ ನಾರಾಯಣನಂತೆ ಕರ್ಮ ಪ್ರಪಂಚದಲ್ಲಿ ಮುಳುಗಿ ಪ್ರಶಾಂತಿಯನ್ನು ಸಾಧಿಸುವ ವಿದ್ಯೆಯನ್ನ ನರನು ಕಲಿಯಬೇಕು. ಇಷ್ಟ 17ನೇ ಶ್ಲೋಕದ ಅರ್ಥ ಇಷ್ಟು ಕೊಟ್ಟಾರೆ. ಲಾಸ್ಟ್ ಏನಾದರೂ ವಾಕ್ಯ? ಹಾವಿನ ಮೇಲೆ ಮಲಗಿದ್ದರೂ ಶಾಂತಾಕಾರನಾಗಿರುವ ನಾರಾಯಣನಂತೆ ಕರ್ಮ ಪ್ರಪಂಚದಲ್ಲಿ ಮುಳುಗಿ ಪ್ರಶಾಂತಿಯನ್ನು ಸಾಧಿಸುವ ವಿದ್ಯೆಯನ್ನ ನರನು ಕಲಿಯಬೇಕು. ಅಂದ್ರೆ ಎಂತ ನಮ್ಗೆ ತೊಂದರೆ ಬಂದ್ರು ಅದನ್ನ
ಸಂತೆಯಲ್ಲಿ ಚಿಂತೆ ಇಲ್ಲದೆ ಮಲಗಿದ ಕೋಣ ಅಂತಾರಂತ. ಸಂತಿ ಅಕ್ಕಮಾದೇವಿ ಅದ ಅಲ್ರಿ, ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕೆ ನಾಚಿದರೆ ಅಂತ. ಬೆಟ್ಟದ ಮೇಲೊಂದು ಮನೆ ಮಾಡಿದ್ದಾರೆ. ಎಷ್ಟೇ ಅಡೆತಡೆಗಳು ಬಂದ್ರು ಅವನ್ನ ಜಯಿಸ್ಕೊಂಡು ನಾವು ನಮ್ಮ ಸಾಧನೆ ಮಾಡ್ಬೇಕು. ಅದಕ್ಕೆ ಭಗವದ್ಗೀತೆ ಪ್ರಕಾರ ಕರ್ಮ ವಿಕರ್ಮ ಅಕರ್ಮ ಅಂತಾರ. ಮೊದಲು ಕರ್ಮ ಅಂದ್ರ ಪ್ರಕೃತಿಕವಾಗಿ ಶ್ರೀಕೃಷ್ಣ ಕೆಲವು ಪದಗಳನ್ನು ಬಳಸುತ್ತಾನೆ. ಇವು ನೋಡುವುದಕ್ಕೆ ಬಹಳ ಸರಳವಾಗಿ ಕಾಣುತ್ತವೆ, ಆದರೆ ಅರ್ಥ ಬಹಳ ಸೂಕ್ಷ್ಮವಾಗಿರುತ್ತದೆ. ಕರ್ಮ ಎಂದರೆ ಕೆಲಸ ಮಾಡೋದು, ಕರ್ಮ ಅಂದ್ರೆ ಮಾಡೋದು. ಅದರೊಳಗೆ ಕೆಲವೊಂದು ಶಬ್ದಗಳು ನೀವು ಒಟ್ಟ ಡೆಪ್ತ್ ಹೋಗಂಗೆ ಇಲ್ಲ. ಉದ್ದ ಈ ತುದಿಲಿಂತ ಆ ತುದಿ ತನಕ ಅದಕ್ಕೇನಂತಾರ ಎತ್ತುಚ್ಚೋದಂಗೆ ಓದ್ಕೊತ ಹೋಗ್ತೀರಿ ಅಷ್ಟೇ. ಅಲ್ಲಿ ಏನ್ ಹೇಳ್ಯಾರ ಒಳಗ ಒಂದೊಂದು ಶಬ್ದಗಳು ನೀವು ಅರ್ಥ ಮಾಡ್ಕೊಂಡು ಡೆಪ್ತ್ನಾಗ ಹೋಗ್ಬೇಕು. ಅಲ್ಲಿ ಏನ್ ಹೇಳ್ಯಾರ, ವಿಹಿತ ಕರ್ಮಗಳು ಅಂತದವ, ಅವುಗಳನ್ನ ತ್ಯಜಿಸಲು ಬರುವುದಿಲ್ಲ ಅಂತ ಹೇಳಿದರು. ಅದು ಹಿಡ್ಕೊಂಡ್ರೆ ಕ್ಯಾಚ್ ಮಾಡಿದ್ರೆ ಪಾಯಿಂಟ್, ಅದು ಒಟ್ಟು ಈ ತುದಿಲಿಂತ ಆ ತುದಿಗೆ ಹೋಗೋದೇ ಒಂದು ನಿಮ್ ಗುರಿ ಇರ್ತದ. ಅದು ಮಾಡ್ಬೇಡ್ರಿ. ಒಂದೊಂದು ವಾಕ್ಯ ಓದಿ ಅದರೊಳಗೆ ಏನ್ ಹೇಳ್ತಾರೆ ನಿಂದಿರ್ರಿ. ಅದರೊಳಗೆ ನಡೆದದ ಇವತ್ತು ರಿಸರ್ಚು. ಅದ್ರಾಗ ಅದ ಇಲ್ಲ ಪಾಯಿಂಟ್ ರೀ. ತ್ಯಜಿಸಲು ಬರುವುದಿಲ್ಲ ಅಂತ ಅದ ನೋಡ್ರಿ ಅಲ್ಲಿ. ಇನ್ನ ಈಗ ಕೇಳಿನ ನಾನು ಯಾವ ಕರ್ಮ ಮಾಡಬೇಕು. ಸ್ಮೃತಿ ರೂಪ ಅಂದ್ರೆ ಯಾವುವು? ವಿಹಿತ ಕರ್ಮನೇ. ವೇದಗಳಲ್ಲಿ ಹೇಳಿದ ವಿಹಿತ ಕರ್ಮ ನಿಷಿದ್ಧ ಕರ್ಮ. ಸ್ಮೃತಿ ಅಂದ್ರೆ ವೇದನೆ ಅಲ್ಲ. ವಾಸ್ತವ ಸ್ವರೂಪವನ್ನು ತಿಳಿದುಕೊಳ್ಳದಿದ್ದರೆ ಅದನ್ನು ಪರಿತ್ಯಜಿಸಲು ಆಗಲಾರದು. ಅದು ಹಿಡ್ಕೋಬೇಕು. ಅವಕ್ಕೆ ಹಿಡ್ಕೋಬೇಕು ಆ ಪಾಯಿಂಟ್ಸ್. ಅವು ತ್ಯಾಗ ಮಾಡ್ಲಿಕ್ಕೆ ಬರಂಗಿಲ್ಲ, ಅವು ಮಾಡ್ಲೇಬೇಕು. ಕರ್ಮ ಅಂದ್ರೆ ಮಾಡ್ಲೇಬೇಕು. ಮಾಡ್ಬೇಕನ್ನೋದು ನಿಮ್ದು ಮನಸ್ಸಿರ್ಬೇಕು. ಮತ್ತೆ ನೀವು ಮಾಡಬಾರ್ದಂತ ಹೇಳಕ್ಕೆ ಸೋಮಾರಿಯಾಗಿ ಇದ್ರೂ ಸಹಿತ ನಿಮ್ಮೊಳಗಿನ ಪ್ರಾಕೃತಿಕ ಗುಣಗಳು ನಿಮಗ ಇರ್ಲಕ್ ಬಿಡಂಗಿಲ್ಲ. ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೆಟ್ಟ ಕೆಲಸ ಮಾಡ್ಲಕ್ ಹತ್ತವ. ಒಟ್ಟು ಏನಾರ ಮಾಡ್ತಿರ್ತೀರಿ, ಅದು ಹೇಳ್ತಾರವ್ರು. ಅವೆಲ್ಲ ಕೆಲವೊಂದು ಹಿಡಿಬೇಕು. ಶ್ರುತಿ ಅಂತ ಬಂದ ಹೊತ್ನಾಗ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಮೆಸೇಜ್ ಹೇಳ್ತಿರ್ತಾರ, ಅದನ್ನ ನೋಡ್ಬೇಕು, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಇಲ್ಲಿ ಮನುಷ್ಯನ ಏನಪ್ಪಾ ಅಂದ್ರೆ ಕರ್ಮ ಎಂದರೆ ಕೆಲಸ ಮಾಡೋದು. ಮನುಷ್ಯನಲ್ಲಿ ಗುಣಗಳು ಇವೆ. ಮನುಷ್ಯನಲ್ಲಿ ಗುಣಗಳು ಅಂತಂದ್ರೆ ಮನುಷ್ಯ ಏನದನ ಮನಸ್ಸಿನೊಳಗೆ ಅದನ, ಮನಸ್ಸಿನ ಆಧೀನ ಅದನ ಮನುಷ್ಯ. ಹೀಗಾಗಿ ಅವನ ಪ್ರಕೃತಿ ಒಳಗೆ ಗುಣಗಳದಾವ, ಸತ್ವ ರಜ ತಮ ಗುಣಗಳದಾವ. ಅವು ಇರುವ ತನಕ ಅವನು ಸುಮ್ಮನೆ ಇರ್ಲಿಕ್ಕೆ ಆಗುವುದಿಲ್ಲ. ಒಂದು ಒಳ್ಳೆ ಸಂಸ್ಕಾರ ಹೊಂದಿ ಒಳ್ಳೆ ಜನರ ಜೊತೆಗೆ ಇದ್ದು ತಾನು ಮಾಡುವ ಕೆಲಸಗಳಿಗೆ ಒಂದು ಒಳ್ಳೆ ಆಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡ್ಕೋತಿರ್ಬೇಕು. ಒಂದು ವೇಳೆ ಒಳ್ಳೆ ಕೆಲಸ ಮಾಡ್ಲಿಕ್ಕ ಸಜ್ಜನರ ಸಂಘದಲ್ಲಿದ್ದು ಒಳ್ಳೆ ಸಂಸ್ಕಾರಗಳನ್ನು ಹೊಂದಲಿಲ್ಲ ಅಂತಂದ್ರೆ ಸುಮ್ಮಿರಂಗಿಲ್ಲ. ಇನ್ನ ಒಂದು ಕೆಲಸ ಮಾಡ್ತಾನ, ದುರ್ಜನರ ಜೊತೆಗೆ ಇದ್ದು ಮತ್ತೊಂದು ಏನಾರ ಮಾಡ್ತಿರ್ತಾನ. ಸುಮ್ಮಿರ್ಲಿಕ್ಕೆ ಆಗಂಗೇ ಇಲ್ಲ. ಅದಕ್ಕೆ ಅವನು ಸುಮ್ಮನೆ ಇರುವುದೇ ಇಲ್ಲ, ಏನಾದರೂ ಮಾಡುತ್ತಲೇ ಇರುತ್ತಾನ. ತನಗರೆ ಉಪಯೋಗ ಆಗಬೇಕು, ಇಲ್ಲ ಇನ್ನೊಬ್ಬರಿಗಾರೆ ಉಪಯೋಗ ಆಗಿರ್ಬೇಕು, ಲಾಭಕ್ಕಾಗಿ, ಕೀರ್ತಿಗಾಗಿ, ಅಧಿಕಾರಕ್ಕಾಗಿ ಏನಾರು ಒಂದು ಮಾಡ್ತಿರ್ತಾನೆ.
ಇದರಿಂದ ಬರುವ ಫಲಾಫಲಗಳಿಗೆ ತುತ್ತಾಗ್ತಾನೆ. ಅವನಿಗೆ ಜ್ಞಾನ ಇರಲಿಲ್ಲ, ಅರಿವು ಇರಲಿಲ್ಲ ಅಂತಂದ್ರೆ ಆ ಫಲ ಮತ್ತು ಫಲ ಅಂತಂದ್ರೆ ಫಲ ಅಫಲ ಅಂದ್ರೆ ತನಗೆ ಬೇಕಿದ್ದಂಗ ಅನುಕೂಲಕರವಾಗಿದ್ದಕ್ಕ ಫಲ, ತನಗೆ ಅನಾನುಕೂಲ ಆಗಿದ್ದು ಒಲ್ಲದ್ದು ಬಂತು ಅಂದ್ರೆ ಅಫಲ, ಅವುಗಳಿಗೆ ತುತ್ತಾಗ್ತಾನೆ. ಇವನು ಬಯಸುವುದು ಮತ್ತು ಬಯಸದಿರುವುದು ಎರಡೂ ಜೊತೆಗೇ ಬರುತ್ತವೆ, ಬೇಡವೆಂದರೂ ಬರುತ್ತವೆ. ಹಂಗ ಬಂದತ್ನಾಗ ಅವ ಏನ್ ಮಾಡ್ಬೇಕು, ಅವೆರಡನ್ನೂ ಸಮಾನವಾಗಿ ನೋಡ್ಕೊಳ್ಳುವಂತ ಸಮಬುದ್ಧಿ ಇರಬೇಕು. ಕೀರ್ತಿಯ ಜೊತೆಗೆ ಅಪಕೀರ್ತಿಯೂ ಬರಬಹುದು, ಅಧಿಕಾರದ ಜೊತೆಗೆ ಅಧಿಕಾರ ಭ್ರಷ್ಟನಾಗಿ ಕಳ್ಕೊಳ್ಳೋದನ್ನು ಬರಬಹುದು, ಲಾಭದ ಜೊತೆಗೆ ನಷ್ಟನೂ ಬರುವ ಕಳವಳ. ಒಂದು ಬಂದ್ರೆ ಇನ್ನ ಒಂದರ ಬಗ್ಗೆ ರಾಗ, ಫಲದ ಬಗ್ಗೆ ರಾಗ, ಅಫಲದ ಬಗ್ಗೆ ದ್ವೇಷ, ಇದು ಬೇಡ ಅಂತಾರ. ಸಮತ್ವ ಬುದ್ಧಿ ಇರಲಿ, ಏನ್ಯಾಕಾಗಲ್ಲ, ಸೋಲಲಿ ಗೆಲ್ಲಲಿ ಅದು ಮುಖ್ಯ ಅಲ್ಲ, ಆಟ ಆಡೋದು ಮುಖ್ಯ, ಹಂಗ ಕರ್ಮ ಮಾಡೋದು ಮುಖ್ಯ, ಫಲ ಅಫಲಗಳು ಮುಖ್ಯ ಅಲ್ಲ. ಅವು ಒಂದರ ನೆರಳಿನಂತೆ ಇನ್ನ ಒಂದು ಫಲದ ಜೊತೆಗೆ ಅಫಲ ನೆರಳಿನಂಗೆ ಬರ್ತದ. ಅದು ಬಂದಾಗ ಅದಕ್ಕೆ ವಿರೋಧ ಮಾಡಿ ಅದು ಬ್ಯಾಡ್ ಅಂದ್ರೆ ಬಿಡಂಗಿಲ್ಲ, ಅದು ಬರ್ತದೆ. ಒಂದಕ್ಕೆ ಸಂತೋಷ ಪಟ್ಟರೆ ಮತ್ತೊಂದಕ್ಕೆ ದುಃಖ ಪಡಬೇಕಾಗುತ್ತದೆ. ಅರಿವಿರಲಿಲ್ಲ ಅಂದ್ರೆ, ಸಮತ್ವ ಬುದ್ಧಿ ಇತ್ತಂದ್ರೆ ನಡೆದೋಗ್ಬಿಡ್ತು. ಎಂಥದಾಕಿರ್ಲಕ್ಕ ನನ್ನ ಮಗ ಅಂದ್ರೆ ಹಿಂಗೆ ಇರ್ಬೇಕಂತಂದ್ರೆ ಅದಕ್ಕೆ ತಕ್ಕಂತೆ ಮಗ ಇದ್ದಿದ್ದಿಲ್ಲ ಅಂತಂದ್ರೆ ತ್ರಾಸ ಯಾರಿಗಾತು, ಅದಕ್ಕೆ ಸ್ಕೆಚ್ ಯಾರು ಹಾಕೊಂಡ ಕೂತಾರೋ ಅವ್ರಿಗಾತು. ಅವನಿಗೇನಾತು, ಅವ ಹೆಂಗಿರ್ಬೇಕು ಹಂಗೆ ಇರ್ತಾನೆ. ಮಗನಿಗೇನಾದ್ರು ತ್ರಾಸ ಆಗ್ತದೇನ್ರಿ? ನನ್ನ ಮಗ ಹೆಂಗಿರ್ಬೇಕಂತ, ನನ್ನ ಮಗ ಏನಾಗಬೇಕು, ನನ್ನ ಮಗ ಹೆಂಗಿರ್ಬೇಕಂತ ಸ್ಕೆಚ್ ಹಾಕೊಂಡು ಕೂತ್ರ ಆ ಸ್ಕೆಚ್ ಹಾಕೊಂಡು ಕೂತವನಿಗೆ ತ್ರಾಸ ಆಗ್ತದೆ. ನಾನು ಸ್ಕೆಚ್ ಪ್ರಕಾರ ಇವ ಬರಲಿಲ್ಲಲ್ಲ, ನನ್ನ ಸ್ಕೆಚ್ ಭಾರಿ ಇತ್ತು, ಆ ಸ್ಕೆಚ್ ಪ್ರಕಾರ ಇವ ನಡ್ಕೊಳ್ಳಿಲ್ಲ, ಏನ್ ಮಾಡ್ಬೇಕು? ಹೆಂಗ್ರಿ? ದುಃಖ ಯಾರಿಗಾಗ್ತದ? ಸ್ಕೆಚ್ ಹಾಕೊಂಡು ಕೂತವನಿಗೆ ಆಗ್ತದ, ಏನು ಅವನು ಅದ್ರಂಗ ನಡ್ಕೊಳ್ಳಾರ್ದವನಿಗೆ ಆಗ್ತದ? ಹೇಳ. ಸ್ಕೆಚ್ ಹಾಕೊಂಡು ಕೂತ ಫಲ ನನಗೆ ಹಿಂಗ ಆಗ್ಬೇಕು, ನನಗೆ ಹಿಂಗ ಆಗ್ಬೇಕು, ನನ್ನ ಮಗ ಹಿಂಗಾಗಬೇಕು, ನನ್ನ ಹೆಂಡತಿ ಹಿಂಗಿರ್ಬೇಕು, ನನ್ನ ಗಂಡ ಹೆಂಗಿರ್ಬೇಕು, ನನ್ನ ಮಕ್ಕಳು ಹಿಂಗಿರ್ಬೇಕು, ನನ್ನ ಜೀವನ ಹಿಂಗಿರ್ಬೇಕು, ನನ್ನ ಮನೆ ಹಿಂಗಿರ್ಬೇಕು, ಜೀವನದ ಬಗ್ಗೆ ಸ್ಕೆಚ್ ಹಾಕೊಂಡು ಕೂತವನಿಗೆ ನಾವು ಬೇಕಾಗಿದ್ದು ಈಶ್ವರ ಕೊಡಲ್ಲ, ಈಶ್ವರ ಕೊಟ್ಟದ್ದು ನಮಗೆ ಸರಿ ಹೊಂದಲ್ಲ ಅಂತ ಅಂದ್ಮೇಲೆ ಏನಾಗ್ತದೆ? ದುಃಖ ಚಾಲುವಾಗ್ಬಿಡ್ತದೆ. ಅದಕ್ಕೆ ಸಮತ್ವ ಬುದ್ಧಿಯಿಂದ ಫಲ ಅಫಲಗಳಲ್ಲಿ, ಸಿದ್ಧಿ ಅಸಿದ್ಧಿಗಳಲ್ಲಿ ಸಮತ್ವ ಬುದ್ಧಿ ಇರಬೇಕು. ಕರ್ಮ ಮಾಡಬೇಕು, ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಸಂಸ್ಕಾರಗಳನ್ನ ಹೊಂದಿ ಒಳ್ಳೆ ಕರ್ಮಗಳು ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಕೆಟ್ಟ ಸಂಸ್ಕಾರಗಳನ್ನು ತ್ಯಜಿಸಬೇಕು, ಕೆಟ್ಟವರ ಸಂಘ ತ್ಯಜಿಸಬೇಕು. ಏನು ನೋಡ್ತೀವಿ, ಏನು ಕೇಳ್ತೀವಿ, ನಾವು ಅದೇ ಮಾಡ್ತೀವಿ, ನಾವು ಅದೇ ಆಗ್ತೀವಿ. ಅದರ ಸಲುವಾಗಿ ಒಳ್ಳೆ ಜನರ ಜೊತೆಗೆ ಇದ್ದು ಒಳ್ಳೆಯ ಮಾತುಗಳು ಕೇಳೋದು, ಒಳ್ಳೆಯವರ ದರ್ಶನ ಮಾಡ್ಕೋತಿರೋದು, ಇದು ಕರ್ಮ. ಇನ್ನು ಎರಡನೇದೇನದ? ಇದು ಎಂಥ ಕರ್ಮ? ವಿಹಿತ ಕರ್ಮ. ಮಾಡೇಬೇಕು, ಇವು ಬಿಡ್ಲಕ್ಕೆ ಆಗಂಗಿಲ್ಲ, ಮಾಡಲೇಬೇಕು. ಇವು ಮಾಡಲಿಲ್ಲ ಅಂತಂದ್ರೂ ಏನಾರ ಒಂದು ಬೇರೆ ಮಾಡ್ತೀರಿ, ಇದು ಮಾಡಲಿಲ್ಲ ಅಂದ್ರೆ ಅದು ಮಾಡ್ತೀರಿ, ಅದು ಮಾಡಲಿಲ್ಲ ಅಂದ್ರೆ ಇದು ಮಾಡ್ತೀರಿ. ಹೆಂಗ್ ಮಾಡಬೇಕು? ನಿಷ್ಕಾಮವಾಗಿ ಮಾಡಬೇಕು. ಇದೆ ವಿಹಿತ ಕರ್ಮ. ಎರಡನೇದೇನದ? ವಿಕರ್ಮ. ವಿಕರ್ಮ ಅಂದ್ರೇನು? ಕುಕರ್ಮ, ಕೆಟ್ಟದ್ದು, ಮಾಡಬೇಡ ಅಂದದ್ದು. ಏನೇನು ಮಾಡಬೇಡ ಅಂತಾರ ಅವೆಲ್ಲ ಮಾಡೋದು. ನೋಡಬಾರದು ನೋಡೋದು, ಕೇಳಬಾರದು ಕೇಳೋದು, ಬಯಸಬಾರದು ಬಯಸೋದು, ತಿನ್ನಬಾರದು ತಿನ್ನೋದು, ಮಾತನಾಡಬಾರದು ಮಾತನಾಡೋದು, ಎಲ್ಲ ನಿಷಿದ್ಧ ಕರ್ಮಗಳ ಪಟ್ಟಿ ಏನದ ಅದನ್ನೇ ಮಾಡೋದು. ಅದಕ್ಕೇನಂತಾರ? ವಿಕರ್ಮ. ನಾವು ಯಾವ ಕೆಲಸವನ್ನು ಮಾಡಬೇಕೋ ಅದನ್ನು ಮಾಡದಿರುವುದು, ಅದು ವಿಕರ್ಮನೆ. ನಮ್ಮ ಕರ್ತವ್ಯ ನಾವು ಪಾಲನೆ ಮಾಡಲಿಲ್ಲ ಅಂದ್ರೆ ಅದು ವಿಕರ್ಮನೆ. ಮತ್ತು ಮಾಡಬಾರದು ಕೆಲಸ ಮತ್ತು ಮಾಡೋದು, ಅದು ವಿಕರ್ಮನೆ.
ಹೀಗಾಗಿ ಏನಾಗ್ತದ, ಇಲ್ಲಿ ವಿಕರ್ಮದಿಂದ ನೈತಿಕ ಮಟ್ಟ ಅಧಪತನಕ್ಕೆ ಹೋಗ್ತದ, ನೈತಿಕತೆ ಹೋಗ್ಬಿಡ್ತದ, ಅಲ್ಲಿರಂಗಿಲ್ಲ. ವಿಕರ್ಮ ಎಂದರೆ ವಿಶೇಷ ಕರ್ಮ, ಅರ್ಥಾತ್ ಜ್ಞಾನದಿಂದ ಕೂಡಿದ ಕರ್ಮ ಮಾಡುವಿಕೆ. ಆತ್ಮ ವಿಕರ್ಮಗಳು. ಮತ್ ಜ್ಞಾನದಿಂದ ಕೂಡಿದ ಕರ್ಮಗಳೇ ಮತ್ತೆ ಮಾಡಿದ್ರೆ ನಾವು ಫಲಾಪೇಕ್ಷೆ ಇರ್ಲಾರ್ದು ಮಾಡ್ಬೇಕನ್ನೋದು ಜ್ಞಾನದಿಂದ ಮಾಡೋದು. ಮತ್ತೆ ಅಜ್ಞಾನದಿಂದ ಮಾಡೋದ್ ಹೇಳಕತ್ತಾರನ್ ಯಾರು? ಒಳ್ಳೆ ಜನರ ಜೊತೆಗೆ ಇದ್ದು ಒಳ್ಳೆ ಸಂಸ್ಕಾರಗಳಿಂದ ಕೆಲಸ ಮಾಡ್ಬೇಕಂತ ಹೇಳೋದು. ಈಗ ಹೇಳ್ತಾ ಇರೋದೆಲ್ಲ ಜ್ಞಾನದ ಕೆಲಸನೇ. ನೀವು ಒಂದು ವೇಳೆ ಜ್ಞಾನದ ಕೆಲಸ ಮಾಡಲಿಲ್ಲ, ಸಜ್ಜನರ ಸಂಘದಲ್ಲಿ ಇರಲಿಲ್ಲ ಅಂತಂದ್ರೆ ಕೆಲಸ ಮಾಡೋದು ನಿಂದಿರ್ತದೇನು? ಕೆಲಸ ಅಂತೂ ನಿರಂತರವಾಗಿ ನಡೀತಾ ಇರ್ತದೆ. ಒಳ್ಳೆ ಕೆಲಸ ಮಾಡಲಿಲ್ಲ ಅಂತಂದ್ರೆ, ಯೋಗ್ಯ ಕೆಲಸ ಮಾಡಲಿಲ್ಲ ಅಂದ್ರೆ ಅಯೋಗ್ಯ ಕೆಲಸ ಮಾಡ್ತಾವ. ಈಗ ನದಿ ಹರಿದು ಹೋಲಕ್ಕ ಮುಂದ ದಾರಿ ಸುಮ್ಮ ಬಿಟ್ರ ನದಿ ತಾನೇ ತನ್ನ ದಾರಿಗೆ ತಾನು ಕರೆಕ್ಟ್ ಹರಿದು ಹೋಗ್ತದ. ನೀವು ಅದರ ದಾರಿಗೆ ಅಡ್ಡಗಟ್ಟಿದ್ರಿ ಅಂದ್ರೆ ಎಲ್ಲಿ ಹರಿಬಾರ್ದು ಅಲ್ಲಿ ಹರಿತದ, ಊರು ಮುಣಗಿಸ್ಬಿಡ್ತದ. ಮಾಡದಂತೂ ಬಿಡಂಗಿಲ್ಲ, ಏನಾರ ಒಂದು ಮಾಡ್ಕೊತಿರ್ತೀವಿ, ಮಾಡ್ಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅದು ಮಾಡ್ಬೇಕು, ಏನ್ ಮಾಡಬಾರ್ದು ಅದು ಮಾಡಬಾರ್ದು. ಅದಕ್ಕೆ ವಿಕರ್ಮ ಅಂತಂದ್ರೆ ನಿಷಿದ್ಧ ಕರ್ಮಗಳು, ಮತ್ತೆ ತನ್ನವಲ್ಲದ ಕರ್ಮಗಳು, ಬೇರೆಯವರ ಕರ್ಮಗಳು, ಮಾಡಬೇಕಾದ ಕರ್ಮ ಮಾಡದು ಬಿಡೋದು, ಮಾಡಬಾರದ ಕರ್ಮವನ್ನು ಮಾಡುವುದು. ಅದಕ್ಕೆ ಉದಾಹರಣೆ ಕೊಟ್ರಲ್ಲ, ಬ್ರಾಹ್ಮಣನ ಮಗನಾಗಿ ಶಾಸ್ತ್ರ ತೇಜಸ್ಸಿಗಾಗಿ ಸಾಧನೆ ಮಾಡೋದು, ಕ್ಷತ್ರಿಯ ಮಗನಾಗಿ ಬ್ರಹ್ಮ ತೇಜಸ್ಸಿಗಾಗಿ ಸಾಧನೆ ಮಾಡೋದು. ಅವು ಮಾಡೋದ್ರಿಂದ ಏನಾಗ್ತದ? ತ್ರಾಸಾಗ್ತದ. ಮಾಡೋರಿಗೆ ತ್ರಾಸ, ನೋಡೋರಿಗೆ ತ್ರಾಸ. ಕಳ್ಳತನ, ದರೋಡೆ, ಸುಳ್ಳು ಹೇಳುವುದು ಮುಂತಾದ ನಿಷಿದ್ಧ ಕರ್ಮಗಳು, ಶಾಸ್ತ್ರ ವಿರೋಧವಾದ ಕರ್ಮಗಳು ಈ ಗುಂಪಿಗೆ ಬರ್ತವ. ನಾವು ಮಾಡುವ ಕೆಲಸವನ್ನ ಬಿಟ್ಟು ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕುವುದು ಮತ್ತು ಸಮಾಜ ಕಂಟಕ ಕೆಲಸ ಮಾಡುವುದು, ಇವೆಲ್ಲ ಏನದವ ಒಂದೇ ದರ್ಜೆಗೆ ಸೇರಿದ್ದು. ನಮಗೆ ಸಾಕಷ್ಟು ಚಿಂತೆ ಇರ್ತದ, ನಮ್ಮ ಚಿಂತೆ ಬಿಟ್ಟು ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡ್ತಿರ್ತೀವಲ್ಲ, ಅದೆಂಥದ್ದು? ವಿಕರ್ಮ. ಪರಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಮ ದೇವರು ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು. ಲೋಕದ ಡೊಂಕ ನೀವೇಕೆ ತಿದ್ದುವಿರಯ್ಯ? ನಿಮ್ಮ ಡೊಂಕ ನೀವೇ ತಿದ್ದುಕೊಂಡಿಲ್ಲ. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತಂದ್ರ, ಯಾರು ತಮ್ಮ ತನು ಮನಗಳನ್ನ ಸಂತೈಸಿಕೊಂಡಿರ್ತಾರ ಅವರಿಗೆ ಲೋಕದ ಡೊಂಕ ತಿದ್ದುವ ಅಧಿಕಾರದ. ನಿಮ್ಮ ತನುವೇ ನಿಮ್ಮಲ್ಲಿ ಇಲ್ಲ, ನಿಮ್ಮ ಮನವೇ ನಿಮ್ಮ ನಿಯಂತ್ರಣದಲ್ಲಿಲ್ಲ, ನೀವು ಹೋಗಿ ಲೋಕದ ಡೊಂಕ ಏನ್ ತಿದ್ದುತ್ತೀರಿ ಅಂತ ಕೇಳ್ತಾರ. ಕರೆಕ್ಟ್ ಅದ ವಿಶ್ಲೇಷಣೆ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮ ಮನೆಗೆ ಬೇಕಾದಷ್ಟು ಅಳ್ಕೋತ ಕೂತಿರಿ, ನಿಮ್ಮನೆಗೆ ಬೇಕಾದಷ್ಟು ದುಃಖದ. ಆದರ ನಿಮ್ಮ ಮನೆಯ ದುಃಖಕ್ಕೆ ನೀವು ಅಳದ್ ಬಿಟ್ಟು ನೆರೆ ಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮೊದಲ ನಿಮ್ಮ ಮನೆಯೊಳಗಿಂದು ದುಃಖ ನಿವೃತ್ತಿ ಮಾಡ್ಕೋರಿ, ಆಮೇಲೆ ಇನ್ನೊಬ್ಬರ ದುಃಖಕ್ಕ ನೀವು ನಿವೃತ್ತಿ ಮಾಡ್ಲಕ್ ಹೋರಿ. ಅವೆಲ್ಲ ಏನದವ? ವಿಕರ್ಮಗಳು. ಇನ್ನು ಮೂರನೇದ್ದೇನದ? ನಿಷ್ಕಾಮ ಕರ್ಮ, ಅಕರ್ಮ. ಈಶ್ವರ ಅರ್ಪಣ ಮಾಡೋದು. ಮೊದಲನೇದ್ದೇನದ? ವಿಹಿತ ಕರ್ಮ. ಎರಡನೇದ್ದೇನದ?
ನಿಷಿದ್ಧ ಕರ್ಮ. ಮೊದಲನೇದು ಕರ್ಮ ವಿಕರ್ಮ, ವಿಹಿತ ನಿಷಿದ್ಧ. ಎರಡಾಯ್ತಾ? ಎರಡಾದ್ಮೇಲೆ ಮೂರನೇದ್ದು ಏನದ? ಯಾ ಕರ್ಮ ಮಾಡ್ತಿರೋ ಯಾ ಕರ್ಮ ಬಿಡ್ತಿರೋ ಅದೆಲ್ಲ ಈಶ್ವರನಿಗೆ ಅರ್ಪಣೆ ಮಾಡಿ ಅದರ ಫಲನೂ ನನ್ಗಲ್ಲ, ಆ ಕರ್ಮನೂ ನಂದಲ್ಲ ಅಂತೇಳಿ ಆ ಕರ್ಮದಿಂದ ನೀವು ಏನಾಗ್ರಿ? ಪಾರಾಗ್ರಿ. ಆ ಕರ್ಮ ಬಂಧನದಿಂದ ಪಾರಾಗ್ರಿ. ಮೂರನೇದು ಅಕರ್ಮ. ಅಕರ್ಮ ಅಂದ್ರೆ ಯೋಗಿಗಳು ಮಾಡುವ ಕರ್ಮ, ಕರ್ಮಯೋಗಿಗಳು ಮಾಡುವ ಕರ್ಮ. ಅಕರ್ಮ ಎಂದರೆ ಸುಮ್ಮನಿರುವುದು ಅಲ್ಲ. ಅಕರ್ಮ ಅಂತಂದ್ರೆ ಏನು ಮಾಡ್ಲಾರ್ದಂಗೆ ಸುಮ್ ಕೂಡೋದಲ್ಲ. ಕರ್ಮದಲ್ಲಿ ನಿರತನಾಗಿರುವಾಗಲೂ, ಕರ್ಮ ಮಾಡುತ್ತಿರುವಾಗಲೂ ಅದರ ಪಾಶಕ್ಕೆ ಸಿಕ್ಕದೇ ಕರ್ಮ ಮಾಡಬೇಕು. ಅದರ ಪಾಶಕ್ಕೆ ಸಿಗಬಾರದು, ಸಿಗಲಾರ್ದಂಗೆ ಕರ್ಮ ಮಾಡ್ಬೇಕು. ಹೆಂಗ? ಇದೇನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲೆಲ್ಲ ಕಡೆ ಸಾರುವ ಒಂದೇ ಒಂದು ಆದರ್ಶ. ಶ್ರೀಕೃಷ್ಣನಷ್ಟು ಕರ್ಮವನ್ನು ಇತರರು ಯಾರೂ ಆಗಿನ ಕಾಲದಲ್ಲಿ ಮಾಡಿರಲಿಲ್ಲ. ಆದರೂ ಕರ್ಮ ಅವನ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಶ್ರೀಕೃಷ್ಣ ಎಷ್ಟೊಂದು ಕರ್ಮ ಮಾಡ್ಯಾನ, ಆದ್ರೂ ಏನ್ ಮಾಡ್ದ? ಅಷ್ಟು ಕರ್ಮ ಮಾಡಿದ್ರು ಯಾವ ಕರ್ಮನೂ ಅವ ಕರ್ಮ ಮತ್ತು ಕರ್ಮ ಫಲ ಎರಡು ಯಾರಿಗೆ ಅರ್ಪಿಸಿದ್ದ? ಪರಮಾತ್ಮನಿಗೆ ಅರ್ಪಿಸಿದ್ದ ಕೃಷ್ಣ. ಆ ಕರ್ಮ ತನ್ನ ಮೇಲೆ ತಗೊಳ್ಳೇ ಇಲ್ಲ ಅವನು. ಕೃಷ್ಣ ಅಂತಂದ್ರೇನು? ಈಶ್ವರನ ಮಟ್ಟದ ದೇವರು ಇವರೆಲ್ಲ. ರಾಮ ಕೃಷ್ಣ ಶುದ್ಧ ಬ್ರಹ್ಮ ಮಟ್ಟ ಬೇರೆ, ತಿಳಿತಾ? ಲೋಕೋದ್ಧಾರಕ್ಕೆ ಬಂದವರೆಲ್ಲ ಈಶ್ವರನ ಮಟ್ಟದವರು. ನಾಮ ರೂಪಗಳನ್ನು ತಗೊಂಡು ಬಂದವರೆಲ್ಲ ಈಶ್ವರ ಮಟ್ಟ. ಶುದ್ಧ ಬ್ರಹ್ಮ ಏನದನ ಕೃಷ್ಣನಿಗಿಂತ ಮೇಲ್ಪಟ್ಟವನು. ಆ ಶುದ್ಧ ಬ್ರಹ್ಮನೇ ನಾನದೀನಿ ಅಂತಾನೆ ಕೃಷ್ಣ. ನಾನು 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 ಅಂತಿರ್ತಾನ. ಕೂಡಲ ಸಂಗಮನಾಥ ನೀನು ನೀನು ಅಂತೇಳಿ ಬಸವಣ್ಣ ಅಂತಿರ್ತಾನೆ. ಅದಕ್ಕೆ ಆ ಕರ್ಮಗಳನ್ನೆಲ್ಲ ಶುದ್ಧ ಬ್ರಹ್ಮನಿಗೆ ಅರ್ಪಿಸಿಬಿಟ್ಟನು ಕೃಷ್ಣ. ಅವನ ಮನಸ್ಸಿನ ಮೇಲೆ ಯಾವ ಕರ್ಮಗಳ ಫಲಗಳು ಆಗಲಿಲ್ಲ. ಅವನನ್ನು ಬಂಧನಕ್ಕೆ ಗುರಿ ಮಾಡಲಿಲ್ಲ. ನೀರಿನ ಮೇಲೆ ಬರೆದ ಅಕ್ಷರದಂತೆ ಬರೆಯುವಾಗಲೇ ಅಳಿಸಿ ಹೋಗುತ್ತಿತ್ತು. ಅಷ್ಟು ನಿರ್ಲಿಪ್ತವಾಗಿತ್ತು ಶ್ರೀಕೃಷ್ಣನ ಮನಸ್ಸು. ಕೃಷ್ಣನ ಮನಸ್ಸು ಅಷ್ಟು ನಿರ್ಲಿಪ್ತಿತ್ತು. ಈ ಕರ್ಮದ ಗತಿಯನ್ನ ತಿಳಿದುಕೊಳ್ಳಬೇಕಾದರೆ ತುಂಬಾ ಕಷ್ಟ ಎನ್ನುವನು. ಕಾಣುತ್ತಿರುವುದು ಒಂದು, ಅದರೊಳಗೆ ಇರುವುದು ಬೇರೊಂದು. ಅದಕ್ಕೆ ಉದಾಹರಣೆಗಳು ಏನ್ ಹೇಳ್ತಾನ? ಡಾಕ್ಟರು ಕೊಯ್ಲಕತ್ತನ, ಡಾಕ್ಟರ್ನು ಹೊಟ್ಟಿ ಕೊಯ್ಲಕತ್ತನ, ಒಬ್ಬ ಕೊಲೆಗಡುಕನು ಹೊಟ್ಟಿಗೆ ಚಾಕು ಹಾಕ್ಲಕತ್ತಾನ. ಇಬ್ರು ಹೊಟ್ಟಿಗೆ ಚಾಕು ಹಾಕ್ಲಕತ್ತಾರ. ಕರ್ಮ ಒಂದೇ, ಆದರೆ ಕರ್ಮದ ಉದ್ದೇಶ ವೈದ್ಯ ರೋಗಿಗೆ ಚಿಕಿತ್ಸೆ ಮಾಡುವಾಗ ನೋವನ್ನು ಕೊಡುತ್ತಾನೆ. ನ್ಯಾಯಾಧೀಶ ಅನ್ಯಾಯ ಮಾಡಿದವನು ಅಪರಾಧಿಗೆ ಶಿಕ್ಷೆ ಕೊಡುತ್ತಾನೆ. ಇವೆಲ್ಲ ಏನದವ? ನ್ಯಾಯಾಧೀಶ ಪಾಪಕ್ಕೊಳಗಾಗ್ತಾನೇನು? ಅವನ ಕೆಲಸನೇ ಆ ಶಿಕ್ಷೆ ಕೊಡೋದು. ಅದಕ್ಕೆ ಈ ಕರ್ಮಗಳು ಮಾಡಿದ್ರೂ ಆ ಕರ್ಮಗಳು ಅವನಿಗೆ ಅಂಟುಕೊಳ್ಳಾರ್ದಂಗೆ ಮಾಡಬೇಕು. ಈಗ ನ್ಯಾಯಾಧೀಶ ಶಿಕ್ಷೆ ಕೊಡುವಾಗ ಅವನಿಗಿಂತ ಶಿಕ್ಷೆ ಆಗ್ಬೇಕಂತೇಳಿ ತನ್ನ ಆಸಕ್ತಿಯಿಂದ ಕೊಟ್ಟನಂತಂದ್ರೆ ಅದು ಕರ್ಮ ಅವನಿಗೆ ಅಂಟಿಬಿಡ್ತದೆ. ಸಂವಿಧಾನದಾಗ ಹಿಂಗೆ ಬರೆದಾರೆ ಇಂಥ ತಪ್ಪು ಮಾಡಿದವರಿಗೆ ಅಂತೇಳಿ ಅವನು ಸಂವಿಧಾನದ ಪ್ರಕಾರ ಅವನಿಗೆ ಶಿಕ್ಷೆ ಕೊಟ್ಟು ತಾನು ಅದಕ್ಕೆ ಸಂಬಂಧ ಇರ್ಲಾರ್ದಂಗಿದ್ದನು ಅಂತಂದ್ರೆ ಆ ಕರ್ಮ ಅವನಿಗೆ ಅಂಟಂಗಿಲ್ಲ. ಕೆಲವು ವೇಳೆ ತಮ್ಮ ಬಾಲ್ಯದಲ್ಲಿ ಯಾವ ಕೆಟ್ಟ ಕೆಲಸವನ್ನ ಮಾಡಲಾರದವರು ಮುಂದೆ ದೊಡ್ಡವರಾದ್ಮೇಲೆ ಘೋರ ಸಮಾಜ ಘಾತುಕರಾಗ್ತಾರ. ಅವರನ್ನ ನಾವು ಸಾಧು ಸ್ವಭಾವದರೆಂದು ಹೇಳಿದಾಗ ಹೊರಗಿನವರು ಏನಂತಿರ್ತಾರ?
ಹೊರಗಿಂದ ಅಷ್ಟೇ ನಾವು ತಗೋತೀವಿ, ಆದರೆ ಅವನ ಒಳಗಿದ್ದದ್ದು ಗೊತ್ತಾಗಲ್ಲ. ಆಗ ಒಂದು ನಿರ್ಣಯಕ್ಕೆ ಬರುತ್ತೇವೆ, ಆತನ ಆಸೆ ಬೀಜಗಳು ಬಲವಾಗಿ ನೆಲದಲ್ಲಿ ಬೇರೂರಿ ಫಲಿಸಿದಾಗ ಅದನ್ನು ನೋಡಿ ಇನ್ನೊಂದು ನಿರ್ಣಯಕ್ಕೆ ಬರುತ್ತೇವೆ. ಆದ ಕಾರಣವೇ ಯಾವುದು ಕರ್ಮ, ಯಾವುದು ವಿಕರ್ಮ, ಯಾವುದು ಅಕರ್ಮ ಎಂಬುದನ್ನು ನಿರ್ಧರಿಸುವುದು ಬಹಳ ಕಷ್ಟ, ಬಹಳ ಆಳಕ್ಕೆ ಹೋಗಿ ನಿರ್ಧರಿಸಬೇಕು. ಅದಕ್ಕೇನ್ ಮಾಡಬೇಕು? ಮುಂದಿನ ಶ್ಲೋಕ ಮತ್ತೆ ನಾಳೆ ನಮ್ಗೆ ಗೊತ್ತಾಗ್ತದೆ. ಇದ್ರ ಹಿಂದಿಂದು ಮುಂದಿಂದು ಒಂದಿಷ್ಟು ಓದ್ಬೇಕು. ಇದು 17ನೇ ಶ್ಲೋಕ ಅದ. ಅದರೊಳಗೆ ಯಾವ್ದ್ಯಾವ್ದು ಓದ್ಬೇಕಂದ್ರ 17, 18, 20 ಇವೆಲ್ಲ ಓದ್ಬೇಕೆ. ಮತ್ ನಾಳೆಗೆ ಓದಕತ್ರಿ. ಕರ್ಮ ಅಂದ್ರೆ ಏನ್ ಗೊತ್ತಾಯ್ತ್ರಿ? ವಿಹಿತ ಕರ್ಮ. ವೇದಗಳಲ್ಲಿ ಅವೇನು ಹೇಳಾರಲ್ಲ, ಸಂಧ್ಯಾ ವಂದನ, ಇಷ್ಟಲಿಂಗಾರ್ಚನೆ, ಪೂಜೆ, ಪಾಠಗಳು, ಗುರು ಹಿರಿಯರಿಗೆ ಗೌರವಿಸೋದು, ಸ್ನಾನ ಪಾನ ಭೋಜನ ಎಲ್ಲ ಮಾಡೋದು. ಮಾಡ್ಲಾರ್ದಂಗೆ ಸುಮ್ ಕೂಡಂಗಿಲ್ಲ, ಏನಾರ ಒಂದು ಮಾಡಬೇಕು. ಎಲ್ಲ ಕರ್ಮಗಳು ಮಾಡುವಾಗ ಲಕ್ಷ್ಯ ಎದರ ಕಡೆ ಇರಬೇಕು? ಮೋಕ್ಷದ ಕಡೆ ಇರಬೇಕು. ಮೋಕ್ಷದ ಕಡೆ ಇರೋದಂದ್ರೇನು? ಈ ಕೆಲಸ ಮಾಡೋದ್ರಿಂದ ನನಗೆ ಪರಮಾನಂದ ಪ್ರಾಪ್ತಿ ಆಗಬೇಕು, ಸರ್ವ ದುಃಖ ನಿವೃತ್ತಿ ಆಗಬೇಕು ಅಂತ ಕೆಲಸ ಮಾಡಬೇಕು. ಯಾ ಕರ್ಮರೇ ಮಾಡಿ ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ಮಾತಾಡಬೇಕು, ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ವಿಚಾರ ಮಾಡಬೇಕು, ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ಕೆಲಸಗಳು ಮಾಡಬೇಕು. ಯಾವ ಕೆಲಸ ಮಾಡಿದ್ರೆ ಮೋಕ್ಷ ಆಗ್ತದೆ, ಯಾವ ಕೆಲಸ ಮಾಡಿದ್ರೆ ಬಂಧನಕ್ಕೊಳಗಾಗ್ತೀವಿ, ಇವು ತಿಳ್ಕೊಂಡು ಮಾಡಬೇಕು. ಹೌದಲ್ರಿ? ಮಾತನಾಡುವಾಗ ಬಂಧನಕ್ಕೊಳಗಾಗ್ತೀವೋ ಏನು ಮುಕ್ತ ಆಗ್ತೀವೋ? ಇದು ಮಾತನಾಡಿದ್ರೆ ಆನಂದ ಆಗ್ತದೋ ದುಃಖ ಆಗ್ತದೋ ತಿಳಿದು ಮಾತಾಡಬೇಕು, ತಿಳಿದು ಕೆಲಸ ಮಾಡಬೇಕು, ತಿಳಿದು ಆಲೋಚಿಸಬೇಕು. ಇದು ವಿಹಿತ ಕರ್ಮ. ಇನ್ನೊಂದು ಅಕರ್ಮ ಅಂದ್ರೇನು? ನಿಷಿದ್ಧ ಕರ್ಮ. ಮಾಡ್ಲೇ ಬೇಡ ಅಂತ ಹೇಳ್ತಿರ್ತಾರೆ, ಅಂಥವು ಮಾಡೋದು, ಅಥವಾ ತನ್ನ ಕೆಲಸ ಬಿಟ್ಟು ಇನ್ನೊಬ್ಬರ ಕೆಲಸ ಮಾಡೋದು, ಮಂದಿಗೆ ಕನ್ಫ್ಯೂಸ್ ಮಾಡೋದು, ವಿಕರ್ಮ. ಅನಧಿಕೃತ ಪಾಪವಾಸನೆಗಳು, ನಿಷಿದ್ಧ ಕರ್ಮಗಳು, ವಿಕರ್ಮಗಳು. ಮುಂದೆ ಅಕರ್ಮ ಅಂತಂದ್ರೆ ಯೋಗಿದ್ದು, ನಿಷ್ಕಾಮ ಕರ್ಮ, ಕರ್ಮಯೋಗಿ ಮಾಡೋದು. ಇವನೇನ್ ಮಾಡ್ತಾನ? ಅವಕ್ಕ ಲಿಪ್ತ ಆಗ್ಲಾರ್ದಂಗ ಮಾಡ್ತಾನ. ಅಕರ್ಮ ಅಂದ್ರೆ ಆ ಕರ್ಮದ ಫಲಗಳು ಮತ್ತು ಕರ್ಮಗಳನ್ನ ಈಶ್ವರನಿಗೆ ಅರ್ಪಿಸ್ತಾನೆ. ಅರ್ಪಿಸಿ ತಾನು ಆ ಕರ್ಮ ಮಾಡಿದ್ದರಿಂದ ಕರ್ಮದ ಫಲದಿಂದ ಮುಕ್ತವಾಗಿರ್ತಾನೆ, ಅವುಗಳ ಬಂಧನಕ್ಕೊಳಗಾಗುವುದಿಲ್ಲ. ಕರ್ಮ ಮಾಡುವುದರಲ್ಲಿ ಸಂಪೂರ್ಣ ಉತ್ಸಾಹ ಇರ್ತದೆ. ಕರ್ಮ ಫಲಗಳು ಹಿಂಗೆ ಇರಬೇಕು, ಹಂಗೆ ಇರಬೇಕು, ಇಷ್ಟೇ ಇರಬೇಕು, ಅಷ್ಟೇ ಇರಬೇಕನ್ನೋದು ಏನದ? ನಿರಾಸಕ್ತಿ. ಕರ್ಮ ಫಲದಲ್ಲಿ ನಿರಾಸಕ್ತಿ, ಕರ್ಮ ಮಾಡುವುದರಲ್ಲಿ ಆಸಕ್ತ. ಇದಕ್ಕೇನಂತಾರೆ? ಅಕರ್ಮ ಅಂತಾರೆ. ನಿರ್ಲಿಪ್ತವಾಗಿರೋದು, ಎಲ್ಲ ಮಾಡಿ ನಿರ್ಲಿಪ್ತವಾಗಿರೋದು. ವಿಕರ್ಮನೇ ನಮಗ ಶಾಂತಿ ಕೊಡ್ತದೆ. ಎಲ್ಲ ಮಾಡಬೇಕು, ಅದಕ್ಕೆ ಅಂಟುಕೋಬಾರದು, ನಿರ್ಲಿಪ್ತವಾಗಿರಬೇಕು. ಮುಂದೆ ಪಾತಂಜಲಿ ಯೋಗ ಸೂತ್ರ. ಇವನು 6 ಶಾಸ್ತ್ರದವಲ್ಲ, 4 ವೇದ, 6 ಶಾಸ್ತ್ರ. 6 ಶಾಸ್ತ್ರದ ಪೈಕಿ ಒಂದು ಶಾಸ್ತ್ರ ಬರ್ದಾನೆ ಪಾತಂಜಲಿ ಯೋಗ ಪದ್ಧತಿಯು.
ಈತನ ಪ್ರಕಾರ ಪಾತಂಜಲಿ ಮಹರ್ಷಿ ಪ್ರಕಾರ ಕರ್ಮದ ಬಗ್ಗೆ ಏನ್ ಹೇಳ್ತಾರ? ಭಗವದ್ಗೀತೆ ಗೊತ್ತಾಯ್ತಲ್ರಿ? ಕರ್ಮ, ವಿಕರ್ಮ, ಅಕರ್ಮ. ಕರ್ಮ ಅಂದ್ರ ವಿಹಿತ ಕರ್ಮಗಳು, ವಿಕರ್ಮ ಅಂದ್ರ ನಿಷಿದ್ಧ ಕರ್ಮಗಳು, ಅಕರ್ಮ ಅಂತಂದ್ರೆ ಕರ್ಮ ಮಾಡಿ ಆ ಫಲಕ್ಕೆ ಅಂಟುಕೊಳ್ಳಾರ್ದಂಗಿರೋದು. ಈಶ್ವರ ಅರ್ಪಣ ಭಾವದಿಂದ ಕರ್ಮ ಮಾಡೋದು. ಕರ್ಮ ಮಾಡುವುದರಲ್ಲಿ ಸಂಪೂರ್ಣ ಆಸಕ್ತಿ, ಕರ್ಮ ಫಲದಲ್ಲಿ ಸಂಪೂರ್ಣ ನಿರಾಸಕ್ತಿ. ಅಕರ್ಮ ಅಂತಂದ್ರೆ ಕರ್ಮಯೋಗ, ವಿಕರ್ಮ ಅಂತಂದ್ರೆ ನಿಷಿದ್ಧ, ಕರ್ಮ ಅಂತಂದ್ರೆ ವಿಹಿತ. ಗೊತ್ತಾಯ್ತ್ರೆ? ಭಗವದ್ಗೀತೆ ಪ್ರಕಾರ ಇದು. ಯಾರೋ ಚಾಲು ಇಟ್ಟಿರು, ಈ ಸೌಂಡ್ ಬರ್ಲಿಕ್ಕತ್ತದ. ನೆಕ್ಸ್ಟ್ ಪಾತಂಜಲಿ ಯೋಗ ಸೂತ್ರ ಅನುಸಾರ ಕರ್ಮ ಶುಕ್ಲ ಕೃಷ್ಣಾಂ ಯೋಗಿನ ತ್ರಿವಿಧ ಮಿತರೇಶಂ. ಇದು ಚತುರ್ಥ ಪಾದ ಸೂತ್ರ. ಯಾರ್ದು? ಪಾತಂಜಲಿ ಯೋಗಿ. ಇದು ಏನದ? ಪಾತಂಜಲಿ ಯೋಗ ಸೂತ್ರ. ಪಾತಂಜಲಿ ಯೋಗ ಸೂತ್ರ ಅಂತೇಳಿ ಬಿಜಾಪುರಕ್ಕೆ ಯಾರ್ಯಾರ ಹೋದ್ರೆ ಅಂತಂದ್ರೆ ಸಿದ್ದೇಶ್ವರ ಆಶ್ರಮದೊಳಗ ಬರೆದದ ಬುಕ್. ಅದು ತಗೊಳ್ರಿ. ಬೇರೆ ಎಲ್ಲಿ ಯಾವುದು ಚಲೋ ಇಲ್ಲ, ಎಲ್ಲಿ ಚಲೋ ಇಲ್ಲ, ಅದ್ರ ಬಗ್ಗೆ ಪೂರ ಬರೆದಿಲ್ಲ. ಒಂದ್ 200 ರೂಪಾಯಿ ಏನೋ ಆದ. ಬಿಜಾಪುರಕ್ಕೆ ಹೋದ್ರೆ ಅಂತಂದ್ರ ಅಲ್ಲಿ ಕೇಳ್ರಿ. ಇತ್ತಂತಂದ್ರ ಆ ಪಾತಂಜಲಿ ಯೋಗ ಸೂತ್ರ ಎಲ್ಲರ ಮನೆ ಒಳಗೆ ಇರಬೇಕದು ಬುಕ್. ಒಂದ್ 200 ರೂಪಾಯಿ ಎಷ್ಟು ಅದ. ಅದು ಸ್ವಲ್ಪ ಎನ್ಕ್ವೈರಿ ಮಾಡಿ, ಅದು ಆಶ್ರಮದ ಫೋನ್ ನಂಬರ್ ಅದು ಏನಾರ ಇತ್ತಂದ್ರೆ ಎನ್ಕ್ವೈರಿ ಮಾಡಿ ಸಿಗ್ತಿತ್ತಂತಂದ್ರೆ ಎಲ್ಲರೂ ತರಿಸ್ಕೋಬೇಕದು. ಪಾತಂಜಲಿ ಯೋಗ ಸೂತ್ರ ಬಹಳ ಮುಖ್ಯ, ಎಲ್ಲರಿಗೂ ಬೇಕೇ ಅದು. ಅದಕ್ಕೆ ಇಲ್ಲೇನ್ ಹೇಳ್ತಾರ? ಯೋಗಿಯ ಕರ್ಮವು ಅಶುಕ್ಲವಾಗಿರುತ್ತದೆ, ಅಕೃಷ್ಣವಾಗಿರುತ್ತದೆ. ಶುಕ್ಲ ಅಂದ್ರೆ ಏನ್ರಿ? ಶುಕ್ಲ ಕರ್ಮ ಅಂದ್ರೆ ಪುಣ್ಯಕರ್ಮ, ಕೃಷ್ಣ ಕರ್ಮ ಅಂದ್ರೆ ಪಾಪಕರ್ಮ. ಬರ್ಕೋಬೇಕು. ಶುಕ್ಲ ಕರ್ಮ ಅಂದ್ರೆ ಪುಣ್ಯಕರ್ಮ, ಪುಣ್ಯ. ಕೃಷ್ಣ ಕರ್ಮ ಅಂದ್ರೆ ಪಾಪಕರ್ಮ. ಇಷ್ಟು ತಿಳ್ಕೊಂಡ್ರಿ ಅಂದ್ರೆ ಮುಂದಿನ ಅರ್ಥ ಆಗ್ತದೆ. ಯೋಗಿಯ ಒಂದನೇ ಸೀರಿಯಲ್ ನಂಬರ್ 1 ಹಾಕೋರಿ. ಯೋಗಿಯ ಕರ್ಮವು ಅಶುಕ್ಲವಾಗಿರುತ್ತದೆ. ಅಶುಕ್ಲ ಅಂತಂದ್ರೆ ಶುಕ್ಲ ಅಂದ್ರೆ ಪುಣ್ಯ. ಅಶುಕ್ಲ ಅಂತಂದ್ರೆ ಅವ ಪುಣ್ಯಕ್ಕೆ ಸಂಬಂಧ ಇರಂಗಿಲ್ಲ. ಆ ಪುಣ್ಯ ಬೇಕಾಗಿಲ್ಲ ಅವನಿಗೆ. ಯೋಗಿ ಮಾಡೋ ಕರ್ಮದಲ್ಲಿ ಅಶುಕ್ಲ ಇರ್ತದ. ಇತರ ಜನರು ಮಾಡುವ ಕೆಲಸದಲ್ಲಿ ಶುಕ್ಲ ಅಂದ್ರೆ ಪುಣ್ಯ ಇರ್ತದೆ. ಯೋಗಿ ಅದೇ ಕೆಲಸ ಮಾಡಿದ್ನಂದ್ರೆ ಅದರ ಅಶುಕ್ಲ ಇರ್ತದ. ಮತ್ತೆ ಯೋಗಿ ಮಾಡದ ಕರ್ಮ ಅದರೊಳಗೆ ಯೋಗಿಯ ಕರ್ಮವು ಅಶುಕ್ಲವಾಗಿರುತ್ತದೆ, ಯೋಗಿಯ ಕರ್ಮವು ಅಕೃಷ್ಣವಾಗಿರುತ್ತದೆ. ಯೋಗಿಯ ಕರ್ಮ ಅಕೃಷ್ಣ ಅಂದ್ರೆ ಅವನು ಕರ್ಮದಾಗ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಯೋಗಿಯ ಕರ್ಮದಾಗ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಯೋಗಿಯ ಕರ್ಮವು ಅಶುಕ್ಲವಾಗಿರುತ್ತದೆ, ಯೋಗಿಯ ಕರ್ಮವು ಅಕೃಷ್ಣವಾಗಿರುತ್ತದೆ. ಆ ಚತುರ್ಥ ಪಾದ ಸೂತ್ರ ಪಾತಂಜಲಿ ಯೋಗ ಸೂತ್ರದೊಳಗದ. ಅನ್ಯ ಜನರ ಕರ್ಮಗಳು 3 ರೀತಿ ಇರ್ತಾವ. ಇನ್ನೊಂದು ಬೇರೆ ಜನರು ಎಲ್ಲರದು ಹೆಂಗಿರ್ತಾವ? ಯೋಗಿ ಕರ್ಮ ಹೆಂಗಿರ್ತಾವ್ರಿ? ಪಾಪ
ಅದು ಶಬ್ದ ಅವನ ಭಾಷೆದಾಗ ಹೇಳ್ಬೇಕು. ಅಶುಕ್ಲ ಅಕೃಷ್ಣ. ಯೋಗಿಯ ಕರ್ಮವು ಅಶುಕ್ಲವಾಗಿರುತ್ತವೆ ಮತ್ತು ಯೋಗಿಯ ಕರ್ಮಗಳು ಅಕೃಷ್ಣವಾಗಿರುತ್ತವೆ. ಅಂದ್ರೆ ಯೋಗಿಯ ಕರ್ಮಗಳು ಪುಣ್ಯ ಪ್ರದಾಯಕನೂ ಆಗಿರಲ್ಲ, ಪಾಪ ಪ್ರದಾಯಕನೂ ಆಗಿರಲ್ಲ. ಹೌದಾ? ನೆಕ್ಸ್ಟ್, ಅನ್ಯ ಜನರ ಕರ್ಮಗಳು. ಯೋಗಿಯ ಕರ್ಮಗಳು ಒಂದು ರೀತಿ, ಅದು ಸೀರಿಯಲ್ ನಂಬರ್ 1. ಸೀರಿಯಲ್ ನಂಬರ್ 2 ಏನದ ಅಂತಂದ್ರೆ ಅನ್ಯ ಜನರ ಕರ್ಮಗಳು. ಅನ್ಯ ಜನರ ಕರ್ಮಗಳು ಏನಿರ್ತಾವ? ತ್ರಿವಿಧಗಳಾಗಿರ್ತಾವ. 1, 2, 3. ಒಂದನೇದ್ದೇನು? ಶುಕ್ಲ ಕರ್ಮ. ಅಂದ್ರೆ ಬ್ರಾಕೆಟ್ನಾಗ ಏನ್ ಬರ್ಕೋತೀರಿ? ಪುಣ್ಯಕರ್ಮ. ಮತ್ತೆ ಎರಡನೇದ್ದೇನು? ಅನ್ಯ ಜನರ ಕರ್ಮ. ಒಂದು ಶುಕ್ಲ ಕರ್ಮರೇ ಮಾಡ್ತಾರ, ಇಲ್ಲ ಕೃಷ್ಣ ಕರ್ಮರೇ ಮಾಡ್ತಾರ. ಅಂದ್ರೆ ಬ್ರಾಕೆಟ್ನಾಗ ಪಾಪಕರ್ಮ. ಮತ್ತು ಮೂರನೇದ್ದೇನು? ಅನ್ಯ ಜನರ ಕರ್ಮ. ಒಂದನೇ ಮೂರು ಅನ್ಯ ಜನರ ಕರ್ಮನೇ. ವೆರಿ ಗುಡ್. ಇದು ಅನುಭವದ ಮಾತು. ಮಿಶ್ರಿತ ಕರ್ಮ ಮೂರನೇದ್ದು. ಮಿಶ್ರಿತ ಕರ್ಮ. ಅನ್ಯ ಜನರು ಮಾಡುವ ಕರ್ಮಗಳು ತ್ರಿವಿಧ ಕರ್ಮಗಳು. ಶುಕ್ಲ ಕರ್ಮ. ಶುಕ್ಲ ಕರ್ಮ ಮಾಡೋರಿಗೆ ಏನಂತಾರ? ಪುಣ್ಯವಂತರು ಅಂತಾರ. ಕೃಷ್ಣ ಕರ್ಮ ಮಾಡೋರಿಗೆ ಪಾಪಿಷ್ಟ್ರು ಅಂತಾರ. ಮಿಶ್ರಿತ ಕರ್ಮ ಮಾಡೋರಿಗೆ ಸಾಮಾನ್ಯ ಜನರು ಅಂತಾರ. ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎರಡು ಮಾಡ್ತಾರ. ಪಾಪನೂ ಮಾಡ್ತಾರೆ, ಪುಣ್ಯನೂ ಮಾಡ್ತಾರೆ. ಮತ್ತ ನಾವು ಶುಕ್ಲ ಕರ್ಮದವ್ರು ಅದೀವ, ಕೃಷ್ಣ ಕರ್ಮದವ್ರು ಅದೀವ, ಮಿಶ್ರಿತ ಕರ್ಮದವ್ರು ಅದೀವ. ನಮ್ಮದು ನಾವು ನೋಡ್ಕೋಬೇಕು. ಸಾಮಾನ್ಯ ಅಂದ್ರೆ ಕಾಮನ್ ಪೀಪಲ್ ಅಂತಾರ. ಜನಸಾಮಾನ್ಯರು ಅಂತಾರಲ್ಲ, ಅವರು ಜ್ಞಾನಿಗಳು ಅದಾರ, ಅಜ್ಞಾನಿಗಳು ಅದಾರ, ಪಾಪಿಷ್ಠರು ಅದಾರ, ಪುಣ್ಯವಂತರು ಅದಾರ, ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ. ಎಲ್ಲ ಮಿಕ್ಸ್. ಸಾಮಾನ್ಯ ಜನರಲ್ ಬೋಗಿದಾಗ ರಿಸರ್ವೇಶನ್ ಬೋಗಿದಾಗ ರಿಸರ್ವೇಶನ್ ಮಾಡಿದವ್ರು ಇರ್ತಾರ. ಜನರಲ್ ಬೋಗಿದಾಗ ರಿಸರ್ವೇಶನ್ ಸಿಗ್ಲಾರ್ದವ್ರನ್ನೂ ಜನರಲ್ ಬೋಗಿಗೆ ಬಂದಿರ್ತಾರ. ಮತ್ತ ರಿಸರ್ವೇಶನ್ ಮಾಡ್ಲಾರ್ದೆ ಜನರಲ್ ಬೋಗಿಗೆ ಹೋಗ್ಬೇಕನ್ನೋರು ಜನರಲ್ ಬೋಗಿಗೆ ಬಂದಿರ್ತಾರ. ಶ್ರೀಮಂತರು ಬಡವರು ಇಬ್ರು ಇರ್ತಾರಲ್ರಿ ಜನರಲ್ ಬೋಗಿಗ. ಅದು ಜನಸಾಮಾನ್ಯರು, ಜನರಲ್ ಬೋಗಿ. ಈ ರೀತಿಯಾಗಿ ಕರ್ಮಯೋಗಿಯ ತನ್ನ ಸಮಸ್ತ ಕರ್ಮಗಳನ್ನು ಆಸಕ್ತಿಪೂರ್ವಕವಾಗಿ ಮಾಡಿ ಅದರ ಫಲಗಳಲ್ಲಿ ನಿರಾಸಕ್ತಿ ಹೊಂದಿರುತ್ತಾನೆ. ಈ ರೀತಿ ಕರ್ಮ ಮಾಡುವುದರಿಂದಲೇ ಪರಮಗತಿಯ ಸಮಾಧಿ ಪ್ರಾಪ್ತಿಯಾಗುತ್ತದೆ. ಇದು ಕರ್ಮಯೋಗ ಮುಕ್ತಾಯ ಆಗ್ತದೆ. ಇವತ್ತು ಕರ್ಮ ಮಾಡಬೇಕು ಆಸಕ್ತಿಪೂರ್ವಕವಾಗಿ, ಅದರ ಫಲಗಳಲ್ಲಿ ನಿರಾಸಕ್ತಿ ಹೊಂದಿ ಈ ರೀತಿಯಾದಂಥ ಕರ್ಮ ಮಾಡುವುದರಿಂದ ಏನಾಗ್ತದ? ಪರಮಗತಿ ಏನಾಗ್ತದ? ನಿರ್ಮಲ ಚಿತ್ತ ಸಾಧನೆ ಆದ್ಮೇಲೆ, ನಮಗ ನಿಶ್ಚಲ ಚಿತ್ತ ಸಾಧನೆ ಆದ್ಮೇಲೆ ಮುಂದೆ ಬ್ರಹ್ಮಜ್ಞಾನಕ್ಕೆ ಗುರುವಿನ ಬಳಿ ಹೋಗ್ಬೇಕಂತ ಮನಸ್ಸಾಗ್ತದ. ಗುರುವಿನ ಬಳಿ ಹೋಗಿ ಜ್ಞಾನ ಪಡ್ಕೊತೀರಿ. ಆಮೇಲೆ ಶ್ರವಣ ಮನನ ನಿಧಿಧ್ಯಾಸನ ಆದ್ಮೇಲೆ ತತ್ವಮಸಿ ಮಾಡ್ತೀರಿ. ಆಮೇಲೆ ಅದರ ಚಿಂತನದೊಳಗೆ ಮುಳುಗ್ತೀರಿ. ಧಾರಣ ಮಾಡಿ ಅಹಂ ಬ್ರಹ್ಮಾಸ್ಮಿ ಅಂತ ಧಾರಣ ಮಾಡ್ತೀರಿ. ನಿರಂತರ ಧಾರಣವೇ ಧ್ಯಾನ. ನಿರಂತರ ಧಾರಣ ಮಾಡಿರ್ತೀರ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಭಾವ ನಿರಂತರವಾಗಿ ಧಾರಣ ಮಾಡಿದ್ರಿ ಅಂದ್ರೆ ಧ್ಯಾನ. ಮುಂದೆ ಧ್ಯಾನದಲ್ಲಿ ಏನಾಗ್ತದ? ಬೇರೆ ಬೇರೆ ವಿಚಾರಗಳು ಇರ್ತಾವ. ಅವೆಲ್ಲ ವಿಚಾರಗಳನ್ನ ಬದಿಗೊತ್ತಿ ಕೇವಲ ಇದೊಂದನ್ನೇ ನೀವು ಬಳಸ್ತೀರಿ. ಆದ್ರೆ
ಅವೆಲ್ಲ ಅನ್ಯ ವಿಚಾರಗಳು ಏನಾಗ್ತವ, ಸ್ವಲ್ಪ ದಿವಸ ಕಾಡ್ತಾವ, ಆಮೇಲೆ ಇವನ್ ಬಳಿ ಬರೋದ್ರಾಗ ಏನು ಉಪಯೋಗ ಇಲ್ಲ ನಡಿ ಅಂತೇಳಿ ಅವು ಹಿಂದಕ್ಕೆ ಹೋಗ್ಬಿಡ್ತಾವ. ಅವಲ್ಲಿ ಹಿಂದಕ್ಕೆ ಆದ್ಮೇಲೆ ಅಲ್ಲಿ ಏನು ಉಳಿತದ? ನಿರಂತರ ಧ್ಯಾನ. ಅದೇ ಹೋಗಿ ಏನಾಗ್ತದ ಮುಂದೆ? ಸಮಾಧಿ ಆಗ್ತದ. ಹೌದಾ? ನಿರಂತರ ಧಾರಣವೇ ಧ್ಯಾನ, ನಿರಂತರ ಧ್ಯಾನವೇ ಸಮಾಧಿ. ಧ್ಯಾನದೊಳಗೆ ಪ್ರಯತ್ನ ಪೂರ್ವಕವಾಗಿ ಮಾಡ್ತಿರ್ತೀವಿ, ಅದು ಮನನ ಇದ್ದಂಗ. ಸಮಾಧಿ ಅಂತಂದ್ರೆ ನಿಧಿಧ್ಯಾಸನ ಇದ್ದಂಗ. ಧಾರಣ ಮಾಡೋದಂದ್ರೆ ಶ್ರವಣ ಇದ್ದಂಗ. ಧ್ಯಾನ, ಧಾರಣ, ಸಮಾಧಿ ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ ಇದ್ದಂಗವು. ನಿರಂತರ ಶ್ರವಣದಿಂದ ಮನನ ಆಗ್ತದ ಇಲ್ಲ? ನಿರಂತರ ಮನನದಿಂದ ನಿಧಿಧ್ಯಾಸನ ಆಗ್ತದ. ಶಬ್ದ ಬೇರೆ ಬೇರೆ, ಸಾಧನೆ ಒಂದೇ. ಹೀಗಾಗಿ ಕರ್ಮಯೋಗ, ಅದರೊಳಗೆ ಆಸಕ್ತಿ ಪೂರ್ವಕವಾಗಿ ಕರ್ಮ ಮಾಡಬೇಕು, ಅದರ ಫಲಗಳಲ್ಲಿ ನಿರಾಸಕ್ತನಾಗಿರ್ಬೇಕು. ಮತ್ತೆ ಹ್ಯಾಂಗ್ ಮಾಡ್ಬೇಕ್ರಿ ಅಂತಂದ್ರ ಕರ್ಮಗಳನ್ನ, ಕರ್ಮ ಫಲಗಳನ್ನ ಈಶ್ವರ ಅರ್ಪಣೆ ಮಾಡ್ಬೇಕು. ಎಲ್ಲ ನೀನ್ ಅದಿ ಅಂತೇಳಿ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದ್ರ ಫಲ ಸಹಿತ ನಿನ್ನೂ ಯಪ್ಪ ನನ್ನೂ ಅಲ್ಲ ಅಂತೇಳಿ ಆ ಕರ್ಮದಿಂದ ಮುಕ್ತ ಆದ್ರೆ ಅದು ಮುಂದೆ ನಮಗೆ ಸಮಾಧಿ ಕರ್ಕೊಂಡು ಹೋಗ್ತದ ಅಂತ ಹೇಳ್ತಾರೆ. ಅದಕ್ಕೆ ಕರ್ಮಯೋಗದ ಪಾಠಗಳನ್ನ ರೆಗ್ಯುಲರ್ ಆಗಿ ಕೇಳಿ, ಆ ಕರ್ಮಯೋಗದೊಳಗೆ ಏನು ಪಾಯಿಂಟ್ಸ್ ಹೇಳಾಗ ಅವು ಕಲೆಕ್ಟ್ ಮಾಡಿ ಅವು ಮಾಡ್ಕೊಂತ ಮುಂದೇನ್ ಮಾಡ್ಬೇಕು? ಸ್ಥೂಲ ಶರೀರದಿಂದ ನಿಮ್ಮ ಹೃದಯ ಭಾಗಕ್ಕೆ ಬರಬೇಕು. ಹೃದಯ ಭಾಗ ಅಂದ್ರೇನು? ಪ್ರಾಣ. ಪ್ರಾಣಯೋಗ ಇದು. ಭಕ್ತಿ ಯೋಗ ಅಂದ್ರ ನಿಮ್ ಪ್ರಾಣ ಅಂಟುಗೊತ್ತದಿಲ್ಲ ಯಾರಿಗಾರೆ, ಎದಕ್ಕರೆ? ರೊಕ್ಕ, ರೂಪಾಯಿ, ಹೆಂಡತಿ, ಮಕ್ಕಳು, ಸಂಸಾರ. ದೇಹದಿಂದ ನೆಕ್ಸ್ಟ್ ಬರಬೇಕು ಪ್ರಾಣಕ್ಕ. ಈ ದೇಹಕ್ಕೆ ಏನಂತಾರ? ಫಿಸಿಕಲ್ ಅಂತಾರ. ಫಿಸಿಕಲ್. ಪ್ರಾಣಕ್ಕೇನಂತಾರ? ವೈಟಲ್ ಅಂತಾರ. ವೈಟಲ್. ಫಿಸಿಕಲ್ ಯೋಗ, ಕರ್ಮಯೋಗ, ವೈಟಲ್ ಯೋಗ. ಈ ಯೋಗದಿಂದ ವೈಟಲ್ ಅಂದ್ರೆ ಪ್ರಾಣ ಶುದ್ಧಿ. ಅದಕ್ಕ ಅಂಟುಗೊಳ್ಳೋ ಸ್ವಭಾವದ. ಅದಕ್ಕ ಅಂಟುಗೊಳ್ಳೋ ಸ್ವಭಾವದ ಅಂತೇಳಿಕೆ ಎದೆದಕ್ಕರೆ ಅಂಟುಗೊತ್ತಂದ್ರ ಅನಿತ್ಯವಾದ ವಸ್ತುಗಳಿಗೆ ಅಂಟುಕೊಂಡು ಅದರಾಗೆ ಮುಳುಗಿತಂದ್ರ ಅದರದ್ದು ಶಕ್ತಿ ನಾಶ ಆಗ್ತದೆ, ಆಯುಷ್ಯ ನಾಶ ಆಗ್ತದೆ. ಅದಕ್ಕೇನ್ ಮಾಡ್ಬೇಕು? ಯಾವ್ದಕ್ಕೆ ಅಂಟುಕೋಬೇಕು, ಯಾವ್ದಕ್ಕೆ ಅಂಟುಕೋಬಾರ್ದು ಅನ್ನೋದೇ ಭಕ್ತಿ ಯೋಗ. ಅದನ್ನೇ ಕಲಿಸ್ತಾರೆ ಮುಂದವ್ರು. ಕರ್ಮ ಮಾಡಲೇಬೇಕು. ನೀವು ಕರ್ಮ ಮಾಡಲಿಲ್ಲ ಅಂತಂದ್ರೆ ನಡೆಯಂಗಿಲ್ಲ. ನೀವು ಮಾಡಬೇಡ ಅಂದ್ರೂ ಬಿಡಂಗಿಲ್ಲ. ಬ್ಯಾಡ ಅಂದ್ರೆ ಬಿಡ್ತಾರೇನ್ರಿ ಯಾರೇ? ಏನಾರ ಮಾಡೋದು ಬ್ಯಾಡ ಬಿಡ್ರಿ, ಸುಮ್ ಕುಂದ್ರ ಬರ್ರಿ ಅಂದ್ರೆ ಯಾರ ಕುಂದಿರ್ತಾರೆ? ಬಂದು ಕರೀರಿ ನೋಡಮ್ಮ ಯಾರಿಗಾರೆ. ಬರ್ರಿ ಇಲ್ಲಿ ಸುಮ್ ಕುಂದ್ರ ಬರ್ರಿ ನಮ್ ಸಂಗಟ ಸ್ವಲ್ಪ ಹೊತ್ತದ್ ಕರೀರಿ ನೋಡಮ್ಮ. ಯಾರು ಬರಲ್ಲ. ಒಂದ್ ನಾಯಿ ಕುನ್ನಿ ಸಹಿತ ಬರಲ್ಲ. ಯಾಕಂದ್ರೆ ಅದ್ರೊಳಗ ಪ್ರಾಕೃತಿಕವಾಗಿ ಗುಣಗಳದಾವ. ಆ ಗುಣಗಳಿಗೆ ತಕ್ಕಂತೆ ಒಳಗೆ ಪ್ರೇರಣೆ ನಡೆದಿರ್ತದೆ. ಅವ್ರ ಕೆಲಸ ಅವ್ರು ಮಾಡ್ಕೊತಿರ್ತಾರೆ. ಆದ್ರೆ ಸಜ್ಜನರ ಜೊತೆಗಿದ್ದು ಒಳ್ಳೆ ವಿಚಾರಗಳು, ಒಳ್ಳೆ ಶಾಸ್ತ್ರಜ್ಞಾನ, ಒಳ್ಳೆ ಗುರುವಿನ ಹತ್ರ ಇದ್ದು ಮೋಕ್ಷದ ಗುರಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಧರ್ಮ, ಅರ್ಥ, ಕಾಮ ಏನೇನದಾವ ಏನೆಲ್ಲ ಮಾಡ್ರಿ. ಆದ್ರ ಹೆಂಗ? ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ಮಾಡ್ರಿ. ಮೋಕ್ಷ ಆಗ್ಬೇಕಾದ್ರೆ ಆ ಕರ್ಮಗಳಿಗೆ ನೀವು ಅಂಟುಕೋಬಾರ್ದು. ಮತ್ತು ಮಾಡಿದ ಕರ್ಮ ಎಲ್ಲಿಗೆ ಹೋಗ್ತಾವ? ಈಶ್ವರಿಗೆ ಬಿಟ್ಟು ಬಿಡ್ರಿ. ಅವನಿಗೆ ಯಾಕೆ ಬಿಡ್ಬೇಕು? ಅವ ಒಳಗೆ ಇದ್ದದಕ್ಕೆ ಇವೆಲ್ಲ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಅವ ಒಳಗೆ ಇದ್ದು ಪ್ರೇರಣೆ ಮಾಡಿದ್ದಿಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡ್ತಿದ್ರಿ? ಅವನೇ ಒಳಗಿದ್ದು ಮಾಡಿಸಿದ್ಮೇಲೆ ಮತ್ತ ಅದರ ಫಲಗಳಾದ್ರೂ ನಿಮ್ಮ ಹೆಂಗಿರ್ತಾವ? ಅವು ಈಶ್ವರನ ಫಲಗಳೇ ಇರ್ತಾವ. ಹಿಂಗಾಗಿ ಕರ್ಮನೂ ನಿಂದೆ, ಫಲನೂ ನಿಂದೆ ಅಂಥೇಳಿ ಆ ಫಲಗಳನ್ನು ಅವನಿಗೆ ಅರ್ಪಿಸಿ ನೀವೇನಾಗಬೇಕು? ಆ ಕರ್ಮ ಫಲಗಳಿಂದ ಉಂಟಾಗುವ ಭವಬಂಧನ, ಪುನರ್ಜನ್ಮ, ಜನ್ಮ ಏನೇನದವಲ್ಲ, ಸುಖ ದುಃಖ, ಪಾಪ ಪುಣ್ಯ, ಸ್ವರ್ಗ ನರಕ, ಅವೆಲ್ಲವುಗಳಿಂದ ಮುಕ್ತ ಆಗಿರ್ರಿ. ಕರ್ಮಯೋಗದ್ದು
ಸ್ವಲ್ಪ ಐಡಿಯಾ ಕೊಟ್ಟಿವಿ, ಮುಖ್ಯ ಅಂಶಗಳು ಹೇಳಿವಿ ನಾವು. ಫುಲ್ ಡಿಟೇಲ್ ವಿಚಾರ ಚಂದ್ರೋದಯದಾಗ ಹೇಳಿವಿ, ಅದರೊಳಗೆ ನೋಡ್ಕೊರಿ ನೀವು ಬೇಕಿದ್ರೆ. ಚಲೋ ಅನಿಸ್ತಾ ಕರ್ಮಯೋಗದ ಅಧ್ಯಯನ? ಫಿಸಿಕಲ್ ಈ ಕರ್ಮ ಯೋಗವನ್ನ ಫಿಸಿಕಲ್ ನೀವು ಮಾಡ್ಲಾರ್ದೆ ಇದನ್ನ ಅಲಕ್ಷ್ಯ ಮಾಡಿ ನೀವು ಏನೇ ಮಾಡ್ತೀನಿ ಅಂದ್ರೂ ಆ ಕೆಲಸಗಳು ಯಾವ ಬರಬರ ಆಗಲ್ಲ. ಇದು ತಿಳ್ಕೊರಿ. ನೀವು ಆನ್ಲೈನ್ದಾಗ ಕುಂದಿರ್ತಿರೋ, ಗುರುಗಳ ಮುಂದೆ ಕುಂದಿರ್ತಿರೋ, ಕೂಡಬೇಕಾ ಇಲ್ಲಿ ಕೆಲಸ ಮಾಡ್ಬೇಕಲ್ಲ, ಕೇಳಬೇಕೇ ಇಲ್ಲ. ಓದ್ಬೇಕು, ಬರಿಬೇಕು, ಕೇಳಬೇಕು, ಹೇಳಬೇಕು. ನೀವು ಯಾರೇ ಕೇಳ್ರಿ, ಯಾರೇ ಓದ್ರಿ ಅಂದ್ರೆ ನಿಮಗೆ ಬರ್ತದೇನದು ಯೋಗ ಮಾಡ್ಲಿಕ್ಕೆ? ಫಿಸಿಕಲಿ ನೀವು ಪ್ರೆಸೆಂಟ್ ಇರ್ಬೇಕಾ ಬೇಡ ಕ್ಲಾಸ್ನಾಗ? ಫಿಸಿಕಲ್ ಬಹಳ ಇಂಪಾರ್ಟೆಂಟ್ ಅದ. ಫಿಸಿಕಲ್ ಅನ್ನೋದು ಕರ್ಮಯೋಗ ಅಂದ್ರೆ ಫಿಸಿಕಲ್ ಅಂತಾರೆ ಇದಕ್ಕೆ. ಭೌತಿಕವಾಗಿ ಇದು ಬಹಳ ಮುಖ್ಯ ಅದ. ನಿಮ್ಮ ಭೌತಿಕತೆ ಏನದ ಅನ್ನೋ ತನುವನ್ನ ಗುರುವಿಗೆ ಅರ್ಪಿಸಬೇಕು ಅಂದ್ರೆ ಇದೇ ಕರ್ಮಯೋಗ. ಇದು ತಿಳ್ಕೊರಿ. ತನುವನ್ನ ಗುರುವಿಗೆ ಅರ್ಪಿಸ್ಬೇಕಂದ್ರೆ ನಿಮ್ಮದು ಫಿಸಿಕಲ್ ಏನದ ಅದನ್ನ ಬ್ರಹ್ಮಜ್ಞಾನಕ್ಕೆ ಸಮರ್ಪಿಸ್ರಿ, ಗುರುವಿಗೆ ಅರ್ಪಿಸ್ರಿ. ಅದು ಫಿಸಿಕಲ್ ಯೋಗ. ಧನ ಅಂದ್ರ ನಿಮ್ ಪ್ರಾಣ, ಜಂಗಮಕ್ಕೆ ಅರ್ಪಿಸ್ರಿ. ಮನ ಅಂತಾರೆ ನಿಮ್ಮ ಮನಸ್ಸು, ಬುದ್ಧಿ, ಅದು ಲಿಂಗಕ್ಕೆ ಅರ್ಪಿಸ್ರಿ. ಅವು ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗನೇ. ಗುರುವಿಗೆ ತನುವನ್ನು ಅರ್ಪಿಸೋದಂದ್ರ ಕರ್ಮಯೋಗ, ಮನವನ್ನ ಲಿಂಗಕ್ಕೆ ಅರ್ಪಿಸೋದಂದ್ರ ಜ್ಞಾನ ಯೋಗ, ಧನವನ್ನ ಜಂಗಮಕ್ಕೆ ಅರ್ಪಿಸುವಂತಂದ್ರೆ ಭಕ್ತಿ ಯೋಗ. ಧನ ಅಂತಂದ್ರೆ ಅಂಡುಕೊಂಡಿರಿಲ್ಲ ನೀವು ಧನ, ಅದಕ್ಕ ನಿಮ್ ಪ್ರಾಣ. ರೊಕ್ಕ ಕೊಡ್ರಿ ಅಂದ್ರೆ ಹೆಂಗಾತು? 1,000 ಕೊಡೋದ್ರ ಬದಲು ಇನ್ನೊಂದು 1,000 ರೂಪಾಯಿ ಕೊಡ್ರಪ್ಪ ಅಂದ್ರೆ ಇದೇನಪ್ಪ ಸುಮ್ಮ ಏನೋ ಪಾಠ ಪುಕ್ಷಟ ಹೇಳ್ತಾರ ಕೇಳಿದ್ರೆ 2,000 ಸಾವಿರಕ್ಕೆ ಬಂದ್ಬಿಟ್ಟಾರ. ಈ ವರ್ಷ ವಾದ ವರ್ಷ 500,000 ಏನ್ ಮಾಡ್ಬೇಕು? ಬಹಳ ಪ್ರಾಣ ಅಳ್ಳಾಡೋತಿರ್ತದ. ಏನ್ ಮಾಡ್ಬೇಕು? ಎಲ್ಲ ಐಡಿಯಾ ಹೇಳಿವಿ, ಎಲ್ಲ ಐಡಿಯಾಗಳು ಕೇಳಿಕೆ ಸುಮ್ಮ ಕೂತ್ರೆ ನಾವೇನ್ ಮಾಡ್ಬೇಕು? ತಿಂಗಳ ಒಂದಿಟ್ಟಿಟ್ಟು ರೊಕ್ಕ ಹಾಕ್ರಪ್ಪ ಅಂತಂದ್ರ ಹಾಕಲ್ಲ. ಲಾಸ್ಟಿಗೆ ರೊಕ್ಕ ಹಾಕ್ಬೇಕಂದ ಹೊತ್ನಾಗ ಟೆನ್ಷನ್ ಆತ. ಆವ ನೇಮವಾದಡೆಯನ್ನು ಹೇಮವಿಲ್ಲದ ಅಂಗೈಸಬಹುದೇ. ಏನ್ ಮಾಡ್ಬೇಕಂದ್ರೂ ರೊಕ್ಕ ಇಲ್ಲೇ ಮಾಡ್ಲಕ್ಕಾಗ್ತದೆ ಅನ್ನೋದು ಕೇಳ್ತಾನೆ ಬಸವಣ್ಣ. ರೊಕ್ಕಕ್ಕೆ ಬೈಬೇಡ್ರಿ, ರೊಕ್ಕ ಬೇಕಾಗ್ತದ ಕೆಲಸ ಮಾಡಕ್ಕ. ಆವ ನೇಮವಾದಡೆಯನ್ನು ಹೇಮವಿಲ್ಲದ ಅಂಗೈಸಬಹುದೇ. ಅದಕ್ಕೆ ಫಿಸಿಕಲ್ ಅನ್ನೋದು ಬಹಳ ಮುಖ್ಯ ಆದ. ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ, ತಾ ಪಡುವ ರತಿ ಸುಖವ ತಾ ಪಡಬೇಕಲ್ಲದೆ, ತಾ ಮಾಡಬೇಕಾದ ಲಿಂಗಾರ್ಚನೆ ತಾ ಮಾಡಿದರೆ ತನಗೆ ಮೋಕ್ಷ ಆಗ್ತದ. ತಾ ಪಡುವ ರತಿ ಸುಖ ತಾ ಪಟ್ರೆ ತನಗೆ ಆನಂದ ಆಗ್ತದ. ತಾನು ಉಣ್ಬೇಕಾದ ಊಟ ತಾನೇ ಉಂಡ್ರೆ ಅದು ಇವೆಲ್ಲ ಕರ್ಮಯೋಗನೇ. ಇದು ಫಿಸಿಕಲಿ ನೀ ಪ್ರೆಸೆಂಟ್ ಇರು. ಇನ್ನ ಏನ್ ಬೇಕು? ಬೇಡಲೇ ಹಂದೆ ಪ್ರಭುದೇವ್ರಿಗೆ ಇನ್ನ ಏನ್ ಬೇಕು ಹೇಳು, ತಂದು ನೀಡ್ತೀನಿ ಅಂತಿದ್ದ ಬಸವಣ್ಣ. ಏನ್ ನೀಡ್ತಿ ಅನ್ನತ್ತಾವ್? ನಿನ್ನನ್ನ ನೀಡ್ ಮೊದಲನ್ನತ್ತಾವ್. ಅದಕ್ಕೆ ಮತ್ತ ಏನ್ ಮಾಡ್ದ ಬಸವಣ್ಣ? ಉದ್ದಕ್ಕೆ ಅಡ್ಬಿತ್ನತ್ತ ಅಲ್ಲ ಪ್ರಭುದೇವ್ರ ಮುಂದೆ. ತಪ್ಪಾಯ್ತಪ್ಪ, ನಾ ಇಲ್ಲಿ ತನ ಏನ್ ನೀಡಿನಿ ಅದು ಬೇರೆಯವ್ರದೇ ಅದ, ನಂದು ಅನ್ನೋದು ತನು ಮನ ಧನ ಅನ್ನೋದು ನಾನು ನೀಡ್ಲಾರ ತಪ್ಪಾಯ್ತಂತೆ ಉದ್ದಕ್ಕೆ ಅಡ್ಬಿದ್ನ ಪ್ರಭುದೇವ್ರ ಮುಂದೆ. ಹಂಗ
ಫಿಸಿಕಲ್ ಅನ್ನೋದು ಬಹಳ ಮುಖ್ಯ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಹೋಳಿಗೆ ಮಾಡ್ಬೇಕಂದಿರಪ್ಪ, ಹೋಳಿಗೆ ಮಾಡ್ಬೇಕಂತ ನಾಳೆ ಹುಣ್ಣಿಮೆ ಅದ ಅಥವಾ ಅಮಾಸ್ಯೆ ಅದ ಅಥವಾ ಶುದ್ಧ ಬ್ರಹ್ಮನ ದಿನಾಚರಣೆ ಅದ, ಹೋಳಿಗೆ ಮಾಡಮು ಅಂದ್ರೆ ಅನ್ಕೊಳ್ಳಿ. ಹೋಳಿಗೆ ಮಾಡಮಂತಂದು ನೀವು ಜ್ಞಾನ ಯೋಗ ಮಾಡಿ, ಭಕ್ತಿ ಯೋಗ ಮಾಡಿ, ಮನಸ್ಸಿನಿಂದ ಹೋಳಿಗೆಯ ವಿಚಾರಗಳನ್ನ ಮನಸ್ಸಿನಾಗ ಅನುಭವಿಸಿ, ಮತ್ತೆ ಹೋಳಿಗೆಗೆ ನಿಮ್ಮ ಪ್ರಾಣದಂತೆ ಪ್ರೀತಿ ಮಾಡಿ ಅಂಟಿಸಿಕೊಂಡು ಹೋಳಿಗೆ ಸುಖ ಅನುಭವಿಸ್ಲಿಕ್ಕೆ ಆಗ್ತದೇನ್ರಿ? ಕಡ್ಲಿಬೇಳೆ, ಬೆಲ್ಲ, ಗೋಧಿ ಹಿಟ್ಟ, ಎಣ್ಣೆ ಎಲ್ಲ ತರಬೇಕಾ ಬೇಡ? ಭೌತಿಕ ವಸ್ತುಗಳು ಬೇಕಾ ಬೇಡ್ರಿ ನಿಮ್ಮ ಯಾವುದೇ ಸಾಧನೆ ಮಾಡ್ಬೇಕಾದ್ರ? ದೇವರು 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 ಅಂತಂದ್ರ ನೆನೆದಾರ ಆಗದು ಅಂತ ನಾವು ಅಮುಗಿದೇವಯ್ಯ. ಶಿವ ಶಿವ ಎಂದು ನೆನೆದರಾಗದು, ವಿವರ ಗೇಡಿಗಳ ಮಾತು ಕೇಳಲಾಗದು. ರಂಬೆಯ ನೆನೆದರೆ ಕಾಮದ ಕಳವಳ ಒಡಗುವುದೇ? ಎಂತ ಪ್ರಶ್ನೆ ಕೇಳ್ತಾನ. ಕಾಮದ ಕಳವಳ ಉಂಟಾಗ್ಯದ, ರಂಬೆ ಬೇಕಾಗ್ಯದ, ನೀನು ರಂಬೆಯನ್ನ ನೆನೆಸ್ಕೊತ್ ಕೂತರ ಕಳವಳ ಅಡಗ್ತದ. ರಂಬೆ ಬರ್ಬೇಕ ಬರಬೇಡ? ಮೃಷ್ಟಾನ್ನವ ನೆನೆದಡೆ ಹೊಟ್ಟೆಯ ಹಸಿವು ಹಿಂಗುವುದೇ? ಹೆಂಗ್ ಕೇಳ್ತಾನ? ಫಿಸಿಕಲ್ ಬೇಕು, ಅದು ನಿರ್ಜೀವ ವಸ್ತು ಆದರೂ ಇರ್ಬೋದು, ಸಜೀವ ವಸ್ತು ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಏನೆಲ್ಲ ಆಗಿರ್ಬೋದು, ಜೀವಂತ ಗುರುನು ಇರ್ಬೋದು, ನಿರ್ಜೀವ ದೇವರ ಮೂರ್ತಿನೂ ಇರ್ಬೋದು, ಎಲ್ಲದರೊಳಗೂ ಪರಮಾತ್ಮ ತುಂಬಿ ತುಳುಕ್ಲಕತ್ತಾನ. ಯಾವುದರೇ ಒಂದು ಭೌತಿಕವನ್ನು ಹಿಡಿಲೇಬೇಕು. ಕಂಡುದ ಹಿಡಿಯಲೊಲ್ಲದೆ ಕಾಣುವುದದ ಹಿಡಿಯವನೆಂದು ಬಳಲಿಕೆಯ ನೋಡ. ಕಂಡುದದ ಹಿಡಿದು ಕಾಣದುದನ್ನು ಹಿಡಿಯಬಹುದು, ಕಾಣಬಹುದು. ಕಂಡುದನ್ನು ಹಿಡಿದರೆ ಕಾಣದುದನ್ನು ಕಾಣಬಹುದು. ಯಾವುದು ನಿಮಗೆ ಕಂಡದ್ದು? ಗುರುವಿನ ಪಾದ, ಗುರು, ಲಿಂಗ, ಜಂಗಮ ಇವು ನಿಮಗ್ ಕಾಣಿಸ್ತಾವ. ಇವು ಕಿಡ್ಕೋಬೇಕು ನೀವು. ಇವು ಕಿಡ್ಕೊಂಡ್ರಿ ಅಂದ್ರ ಕಾಣಲಾರ್ದಂತ ಶುದ್ಧ ಬ್ರಹ್ಮ ನಿಮಗ್ ಕಾಣ್ತಾನ. ಮೊದಲ ಕಂಡದ್ದೇ ನೀವು ಹಿಡಿಲಕ್ ತಯಾರಿಲ್ಲ ಅಂದ್ರೆ ಕಾಣಲಾರ್ದ ಹೆಂಗ್ ಸಿಗ್ತದಪ್ಪ? ಅದಕ್ಕೆ ಮೊದಲ ಫಿಸಿಕಲ್. ಕರ್ಮಯೋಗದಲ್ಲಿ ಭೌತಿಕ ಬೇಕು. ಫಿಸಿಕಲ್ ಒಂದಿದ್ರೆ ಸಾಕ. ಕಡ್ಲಿ ಬೇಳೆ ಏನೇನೆಲ್ಲ ತಗೊಂಡು ಬಂದ್ಮೇಲೆ ಮುಂದೆ ಹೋಳಿಗೆ ಮೇಲೆ ಪ್ರೀತಿ ಇರ್ಬೇಕ ಬೇಡ ಉಣ್ಬೇಕಂತ. ಹೋಳಿಗೆ ಮೇಲೆ ಪ್ರಾಣ ಇಟ್ಕೊಂಡು ಕೂತವ್ರು ಹೋಳಿಗೆ ಮಾಡ್ತಾರೆ. ಅದೇನು ವೈಟಲ್ ಭಕ್ತಿ ಯೋಗ. ಮುಂದೆ ಹೋಳಿಗೆ ಉಣ್ಬೇಕಂತೇಳಿ ಮನಸ್ಸಿನಾಗ ಎದ್ರಾಗ ಪ್ರಾಣದಾಗ ಭಯಂಕರ ಆಸೆ ಅದ. ಶಿವ ಹೋಳಿಗೆ ಉಣ್ಬೇಕಂತ ಜೀವ ಬಯಸ್ಯದ. ಎಲ್ಲ ಕಾಯಿಪಲ್ಯ ಕಿರಾಣಿ ಎಲ್ಲ ತಂದು ಇಟ್ಕೊಂಡು ಕೂತೀರಿ. ಅದು ಮಾಡೋದಕ್ಕ ಜ್ಞಾನ ಬೇಕಾ ಬೇಡ? ಎಲ್ಲ ಫೀಲ್ಡ್ನಾಗ ಇವು ಮೂರು ಬೇಕು. ಇವು ಮೂರು ಬಿಟ್ಟು ಏನು ಮಾಡಕ್ಕಾಗಂಗಿಲ್ಲ. ಸುಮ್ಮನೆ ಯೋಗ ಅಂತೇಳಿ ಎಲ್ಲೋ ಒಂದ್ ಕಡೆ ಏನೋ ಮಾಡ್ತೀವಿ. ಎಲ್ಲನೂ ಬೇಕು. ನೀವು ಏನ್ ಮಾಡ್ಬೇಕಾದ್ರೂ ನೀವು ಮಾಡುವ ಮಾಡೋದಕ್ಕ ನಿಮ್ಮ ಮೈ ಕೈ ಬೇಕು. ಮಾಡುವ ಕೆಲಸದಲ್ಲಿ ನಿಮ್ಮ ಪ್ರೀತಿ ಅಟ್ಯಾಚ್ಮೆಂಟ್ ಬೇಕು. ಮತ್ತ ಅದು ಹೆಂಗ್ ಮಾಡ್ಬೇಕಂತ ಜ್ಞಾನ ಇರ್ಬೇಕು. ಹೋಳಿಗೆ ಹೆಂಗ್ ಮಾಡ್ಬೇಕಂತ ಜ್ಞಾನ ಏನದಲ್ಲ, ಅದು ಜ್ಞಾನ ಯೋಗ. ಹೌದಾ ಅಲ್ಲ? ಈಗ ನಮ್ಗ ನಿತ್ಯ ಜೀವನದಾಗ ಇವು ಯೋಗಗಳು ಹೆಂಗ್ ಕೆಲಸ ಮಾಡ್ಲಕತ್ತಾವ ಅನ್ನೋದನ್ನು ಎಂಟೈರ್ ಲೈಫ್ ಈಸ್ ಯೋಗ. ಬೆಳಿಗ್ಗೆಯಿಂದ ಸಂಜೆ ತನಕ ನೀವು ಏನೇನ್ ಕೆಲಸ ಮಾಡ್ತೀರಿ ಅವೆಲ್ಲ ಎಂತ ಯೋಗ ಅವು? ಕರ್ಮಯೋಗ.
ಮೈ ಕೈಗಳನ್ನು ಬಳಸಿ ನೀವು ಏನು ಕೆಲಸ ಮಾಡ್ಲಕತ್ತೀರಿ ಅವೆಲ್ಲ ಏನು? ಕರ್ಮಯೋಗ, ಫಿಸಿಕಲ್ ಯೋಗ. ಮತ್ತವ್ ನೀವು ಇಷ್ಟಪಟ್ಟು ಮಾಡ್ಲಕತ್ತೀರ ಏನು ಅಲ್ಲ ಮಾಡಬಾರ್ದ ಮನಸ್ಸಲ್ಲಿ ಮಾಡ್ಲಕತ್ತೀರ? ಇಷ್ಟಪಟ್ಟು ಮಾಡ್ಲಕತ್ತೀರಿ. ದಟ್ ಈಸ್ ಭಕ್ತಿ ಯೋಗ. ಹೃದಯದೊಳಗ ಪ್ರೀತಿ ಇಟ್ಕೊಂಡು ಆ ಕೆಲಸಗಳನ್ನ ನೀವು ಇಷ್ಟಪಟ್ಟು ಉತ್ಸಾಹದಿಂದ ಮಾಡ್ಲಕತ್ತೀರಿ. ನಿಮ್ಮ ಪ್ರಾಣ ಅದ್ರೊಳಗೆ ಇಟ್ಟಿರಿ, ಇಟ್ಟು ಮಾಡ್ಲಕತ್ತೀರಿ, ಪ್ರೀತಿಲಿಂತ ಮಾಡ್ಲಕತ್ತೀರಿ. ಒಬ್ಬ ಶಿಕ್ಷಕ ಪಾಠ ಹೇಳಕತ್ತನಂದ್ರ ಅವನು ಆ ವಿಷಯವನ್ನ ಪ್ರೀತಿಸ್ತಾ ಇದ್ದಾನೆ, ಆ ಗ್ರಂಥ ಬುಕ್ಕನ್ನು ಪ್ರೀತಿಸ್ತಾ ಇದ್ದಾನೆ, ಮುಂದ ಆ ಮಕ್ಕಳಿಗೇನು ಪ್ರೀತಿಸ್ತಾ ಇದ್ದಾನೆ, ಅವರು ನನ್ನ ಪಾಠದಿಂದ ಉದ್ಧಾರ ಆಗ್ಲಿ ಅಂತ. ಹೆಂಗಿದು? ಭಕ್ತಿಯೋಗ ಅಲ್ಲ ಅದು. ವಿದ್ಯಾರ್ಥಿಗಳು ಕೂಡ ಆ ವಿಷಯವನ್ನ ಪ್ರೀತಿಸ್ತಾ ಇದ್ದಾರೆ, ಅದು ಓದ್ಬೇಕಂತೇಳಿ ಆ ಗ್ರಂಥವನ್ನ ಪ್ರೀತಿಸ್ತಾ ಇದ್ದಾರೆ, ಆ ಪಾಠ ಹೇಳೋ ಮಾಸ್ತರನ್ನ ಪ್ರೀತಿಸ್ತಾ ಇದ್ದಾರೆ. ಅದು ಭಕ್ತಿಯೋಗ ಹೌದಾ? ಅಲ್ಲ. ನೀವು ಇಷ್ಟಪಟ್ಟು ಏನೇನ್ ಮಾಡ್ತೀರಿ ಅದೆಲ್ಲ ಭಕ್ತಿಯೋಗ. ಮಾಡ್ಲಕತ್ತೀರಿ ಖರೆ, ಹ್ಯಾಂಗ್ ಮಾಡ್ಬೇಕಂತ ಗೊತ್ತಿಲ್ಲದೆ ಮಾಡ್ಲಕತ್ತೀರ, ಗೊತ್ತದತ್ ಮಾಡ್ಲಕತ್ತೀರ. ಅದು ಹ್ಯಾಂಗ್ ಮಾಡಬೇಕು ಅಂತ ಅದ್ರ ಬಗ್ಗೆ ಐಡಿಯಾ ಆದ ಇಲ್ಲ. ನಿಮ್ಮಲ್ಲಿ ಅದು ಹ್ಯಾಂಗ್ ಮಾಡ್ಬೇಕಂತ ಐಡಿಯಾ ಇದ್ದದ್ದು ಯಾವ ಯೋಗ? ಅದು ಜ್ಞಾನ ಯೋಗ. ಜ್ಞಾನ ಯೋಗ. ನೀವು ತಿಳಿದು ಚಂದ ಮಾಡಿದರೆ ಅದು ಕುಶಲತೆ. ಆ ಕುಶಲತೆಯಿಂದ ನೀವು ಆ ಕೆಲಸ ಮಾಡಿದ್ರಿ ಅಂತಂದ್ರೆ ಅದು ಯಾರಿಗೆ ಪ್ರಿಯ ಆಗ್ತದ? ಪರಮಾತ್ಮನಿಗೆ ಪ್ರಿಯ ಆಗ್ತದ. ನೀವು ಮಾಡುವ ಎಲ್ಲ ಕೆಲಸಗಳು ಪರಮಾತ್ಮನಿಗೆ ಪ್ರಿಯ ಆಗ್ತಾವ. ಚಂದ ಕೆಲಸ ಮಾಡಿದ್ರೆ ಅಂದ್ರೆ ಪರಮಾತ್ಮನಿಗೆ ಪ್ರಿಯ ಆಗ್ತಾವ. ಶಿವನನ್ನ ಮೆಚ್ಚಿಸುವುದಕ್ಕ ನೀವು ಕೆಲಸ ಮಾಡಿದ್ರಿ ಅಂತಂದ್ರ ಮನುಷ್ಯರು ಆಟೋಮೆಟಿಕ್ ಮೆಚ್ಚಿ ಬಿಡ್ತಾರ. ಲಿಂಗ ಮೆಚ್ಚಿ ಹೌದೆನ್ನಬೇಕು ಅಂತ ಕೆಲಸ ಮಾಡಬೇಕು, ಅಂತ ಮಾತಾಡಬೇಕು, ಅಂತ ವಿಚಾರ ಮಾಡಬೇಕು. ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಮೈ ಕೈಗಳನ್ನು ಬಳಸಿ ಮಾಡುವ ಕೆಲಸ ಕರ್ಮಯೋಗ. ಆ ಕೆಲಸಗಳು ನೀವು ಇಷ್ಟಪಟ್ಟು ಮಾಡಿದ್ದೇ ಭಕ್ತಿ ಯೋಗ. ಮತ್ತ ಆ ಕೆಲಸ ಮಾಡುವ ವಿಧಾನ ನಿಮಗೇನು ಗೊತ್ತದಲ್ಲ, ಆ ವಿಧಾನವನ್ನ ಕೌಶಲ್ಯದಿಂದ ಮಾಡಿದ್ದು ಜ್ಞಾನ ಯೋಗ. ಇವು ಮೂರು ಕಲಿಸಿದ್ರಿ ಅಂತಂದ್ರೆ ಅದೇನಾಗ್ಬಿಡ್ತದೆ? ಪರಮಾತ್ಮನಿಗೆ ಪ್ರಿಯ ಆಗಿ ಹೋಗ್ಬಿಡ್ತದೆ. ಕಾಟಾಚಾರಕ್ಕ ಏನು ಮಾಡಂಗಿಲ್ಲ. ಎಲ್ಲ ಕೆಲಸ ಈಶ್ವರನಿಗೆ ಅರ್ಪಿಸೋದಕ್ಕೆ ನಾನು ಕೆಲಸ ಮಾಡ್ಲಕತ್ತೀನಿ ಅಂತಂದ್ರೆ ಎದೋ ಮಾಡಿಕೆ ಈಶ್ವರಿಗೆ ಅರ್ಪಿಸ್ತೀರನ್ರಿ? ಈಶ್ವರ ಅರ್ಪಣ ಭಾವದಿಂದ ಕೆಲಸ ಮಾಡಬೇಕು ಅಂತಂದ್ರೆ ದೇವರಿಗೆ ಅರ್ಪಿಸ್ಬೇಕನ್ನ ಭಾವನೆ ಇಟ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಹೆಂಗ್ ಬೇಕಂಗ್ ಮಾಡ್ತೀರನ್ರಿ? ದೇವರ ಸೇವೆ ಹುಚ್ಚುಚ್ಚು ಮಾಡ್ತೀರ, ಎಚ್ಚರಿಕೆಯನ್ನು ಮಾಡ್ತೀರ? ಅದಕ್ಕೆ ಇವೆಲ್ಲ ಕರ್ಮಯೋಗ. ಆ ಕರ್ಮಗಳು ಏನೇ ಇದ್ರೂ ಸಹಿತ, ಎಂಥವೇ ಕರ್ಮ ಪ್ರಾರಬ್ಧ ಸಂಚಿತ ಏನಾಕಿರ್ಲಕ್ಕ, ನಿಮಗ ಜ್ಞಾನದ ಒಂದು ಕಿಡಿ, ನಾನು ಬ್ರಹ್ಮ ಸ್ವರೂಪ ಅನ್ನೋದು ಒಂದು ಕಿಡಿ ನಿಮ್ಮೊಳಗೆ ಉಂಟಾಯ್ತು ಅಂದ್ರೆ ಆ ಎಲ್ಲ ಕರ್ಮಗಳು ಎವರೆಸ್ಟ್ ಶಿಖರದಷ್ಟು ಇದ್ರೂ ಸಹಿತ ಅರಳೆಯ ಬೆಟ್ಟ ಹೆಂಗ್ ಒಂದು ಕಿಡಿ ಹುತ್ತಿದ್ರೆ ಹೆಂಗ್ ಸುಟ್ಟು ಭಸ್ಮ ಆಗ್ತದ, ಹಂಗ ಅದೆಲ್ಲ ಕರ್ಮಗಳು ಭಸ್ಮ ಆಗಿ ಹೋಗ್ಬಿಡ್ತಾವ. ಅಷ್ಟೊಂದು ಕರ್ಮ ಹೆಂಗ ಅಂತೇಳಿ ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ಒಮ್ಮೆ ಶರಣೆನ್ನೆಲ್ಲವೋ ನಮ್ಮ ಕೂಡಲ ಸಂಗಮ ದೇವಂಗೆ, ಒಮ್ಮೆ ಶರಣೆನ್ನೆಲ್ಲವೋ ಸಕಲ ಪಾಪಗಳು ಹರಿದು ಹೋಗುವವು. ಸರ್ವ ಪಾಪ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳು ಸಾಲವು ಅಂತ ಹೇಳಿದ್ರು. ಎಲ್ಲಿಗೆ ಗೊತ್ತು? 10:30 ಆಯ್ತು.
ಅದಕ್ಕೆ ಕರ್ಮಯೋಗದ ಬಗ್ಗೆ ಇದು ಎಷ್ಟು ಹೇಳಿದ್ರು ಕಡಿಮೆ ಅದ ರೀ, ಎಷ್ಟು ಹೇಳಿದ್ರು ಕಡಿಮೆ ಅದ. ಇಡೀ ಜೀವನ ಎಲ್ಲ ಕರ್ಮಯೋಗನೇ ಅದ. ನೀವು ಇಷ್ಟಪಟ್ಟು ಸಂಸಾರ ಮಾಡ್ಲಕತ್ತೀರಿ, ಅದೆಲ್ಲ ಏನದ? ಭಕ್ತಿ ಯೋಗನೇ ಅದ. ಚಲೋ ಮಾಡ್ಲಕತ್ತೀರಿ. ಮತ್ತ ಅವೆಲ್ಲ ಕೆಲಸಗಳು ಮಾಡ್ಲಕತ್ತೀರಲ್ಲ, ಹೆಂಗ್ ಮಾಡ್ಬೇಕಂತ ತಿಳಿದು ಮಾಡ್ಲಕತ್ತೀರಲ್ಲ, ಅದೆಲ್ಲ ಜ್ಞಾನ ಯೋಗನೇ ಅದು. ಎಂಟೈರ್ ಲೈಫ್ ಈಸ್ ಯೋಗ. ಅದರೊಳಗೆ ಈಶ್ವರಾರ್ಪಣ ಅಂದ್ರೆ ದೇವರಿಗೆ ನೈವೇದ್ಯ ಮಾಡುವುದಕ್ಕೆ ಈ ಕೆಲಸ ಮಾಡ್ಲಕತ್ತೀನಿ ಅಂತ ಒಂದಿಷ್ಟು ಪರಮಾತ್ಮನಿಗೆ ಸಮರ್ಪಣಾ ಭಾವದಿಂದ ಮಾಡಿದರೆ ನಿಮ್ಮ ಕೈಲಿಂದ ಕೆಟ್ಟ ಕೆಲಸಗಳು ಆಗ್ಲಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಕೆಲಸಗಳು, ಸತ್ಯ ಶುದ್ಧ ಕಾಯಕ ಮಾಡಿ ದಾಸೋಹ ಮಾಡುವಂತ ಪವಿತ್ರ ಜೀವನ, ಶರಣರ ಜೀವನ ಆಗ್ತದ ಈಶ್ವರಾರ್ಪಣ ಭಾವದಿಂದ ಮಾಡಿದರೆ ಅಂತೇಳಿ ಕರ್ಮಯೋಗದಲ್ಲಿ ಎಲ್ಲಾ ಕೌಶಲ್ಯಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತ ಪರಿಚಯ ಕೊಟ್ಟಿವಿ. ನಾಳೆಗೆ ಭಕ್ತಿ ಯೋಗ, ಸ್ಥೂಲ ಶರೀರದಿಂದ ಹೃದಯ ಭಾಗ, ಪ್ರಾಣದ ಭಾಗಕ್ಕೆ ಬರ್ತೀರಿ. ಪ್ರಾಣಮಯ ಶರೀರ, ಈಗ ಅನ್ನಮಯ ಶರೀರದ ಕೆಲಸ ಮುಗೀತು. ಈಗ ನೆಕ್ಸ್ಟ್ ಪ್ರಾಣಮಯ ಶರೀರದ ಕೆಲಸ ಮಾಡೋಣ. ನೆಕ್ಸ್ಟ್ ತೃಪ್ತಿ ಆಯ್ತಾ ಕರ್ಮಯೋಗದ ವಿಚಾರದಿಂದ? ಏನು ವಜ್ಜ ಆಯ್ತಾ? ಬೇಸರ ಆಯ್ತಾ? ಎಷ್ಟೈತೆ ಹೇಳಕತ್ತಂದು ಬಿಡವಲ್ಲ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಏನೋ ಬರೆದಿಟ್ಟಿರ್ತೀನಿ, ಅದು ಓದ್ಬೇಕನ್ನೋದ್ರಾಗೆ ಅದು ಮತ್ತೆ ಹೊಸದೇನೋ ಬಂದ್ಬಿಡ್ತದ. ಆಯ್ತು ತುಕ್ಕು ತಗೊಂಡು ಹೋಗ್ಬಿಡ್ತದೆ. ಅದಲ್ಲೇ ಇದೆ ಇಲ್ಲೇ. ಎರಡು ದಿನದಾಗ ಮುಗಿಸ್ಬೇಕಂತ ಇಟ್ಕೊಂಡು ಕೂತೀನಿ. ಕರ್ಮಯೋಗದ ಪ್ರೋಗ್ರಾಮು ಇಷ್ಟು ದಿವಸ ಆಯ್ತು. ಅದೇನು ಭಾಳ ಬರದಿಲ್ಲ, ಒಂದು 2 ಪೇಜ್ ಅದ ಅಷ್ಟೇ. ಏನು ದನಿನಿ ಕೆಲಸ ಅಲ್ಲ. ಏನ್ ಹೇಳ್ತೀರ? ಏನಂದ್ರಿ? ನೀಲಿ ಕಲರ್ ಅದ ನೋಡ್ರಿ ಬುಕ್ಕ. ಒಬ್ರು ದೊಡ್ಡವ್ರು ಕೊಟ್ಟಿದ್ರು, ಅದು ಯಾಕೇನ ಮತ್ತೆ ವಾಪಸ್ ಇಸ್ಕೊಂಡ್ಬಿಟ್ಟಾರ. ಅದು ಹೋಗಿ ಮತ್ತೆ ಇಸ್ಕೊಂಬ. ಪಾತಂಜಲಿ ಯೋಗ ಸೂತ್ರ, ಸಿದ್ದೇಶ್ವರ ಸ್ವಾಮಿಗಳು ಆಚರಣೆ ಬುಕ್. ಈಗ ಪಾತಂಜಲಿ ಯೋಗ ದರ್ಶನ, ಮಲ್ಲಿಕಾರ್ಜುನ ಗುರುಗಳದು. ಈ ಗುರುಗಳದ ಒಳಗೆ ಎಷ್ಟು ಪೇಜಿಂದ ಅದರ ಬುಕ್ ಅದು? ಇದು ಪಾತಂಜಲಿ ಯೋಗ ದರ್ಶನ ಅಂತ ಹೇಳಿದ್ರೆ ಎಷ್ಟು ಪೇಜ್ ಅವರ ಬುಕ್ ಅದು? ಎಷ್ಟು? 459. ಚಲೋ ಬುಕ್ ಅದ ತೋರಿ. ಅದು ಮಲ್ಲಿಕಾರ್ಜುನ ಗುರುಗಳದಲ್ಲ. ಯಾರು ಬರ್ದವ್ರು? ಯಾರ್ರಿ ಅದು? ಸಿದ್ದೇಶ್ವರ ಸ್ವಾಮಿಗಳ ಯಾರು? ಅವರೇ ಬರ್ದದ್ದದ ರೀ, ದೊಡ್ಡ ಗುರುಗಳದು. ಮಲ್ಲಿಕಾರ್ಜುನ ಸ್ವಾಮಿಗಳು ಯಾರು ಗುರುಗಳ್ರಿ ಇವರು? ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿಗಳ ಗುರುಗಳು ಯಾರು? ಶಿವಾನಂದ
ಶಿವಾನಂದ ಸ್ವಾಮಿಗಳು. ನೀವು ಅದು ಯಾವ್ದು ಓದ್ತಿರಲ್ಲ ಬುಕ್, ಗೌರಮ್ಮವ್ರು ಓದ್ತಾರಲ್ಲ, ಗದಗಿನ ಶಿವಾನಂದ ಸ್ವಾಮಿಗಳು. ತದ್ಬೋಧ ಚಂದ್ರಿಕೆ ಪ್ರವಚನ ಮಾಡಿದವರು. ಮತ್ತು ಅವ್ರ ಮಗನ ಹೆಸರೇನು? ಆತ್ಮಾನಂದರು. ಅವ್ರೆಲ್ಲಿರ್ತಾರ? ರಾಮದುರ್ಗ ಬಗ್ಲಾಗ ಒಂದು ಊರದಲ್ರಿ, ಅದು ಯಾವ ಊರದು? ಅವ್ರ ನೇಟಿವ್ ಪ್ಲೇಸ್ ಆತ್ಮಾನಂದರು. ಸುರೇಭಾನ್ ಅಲ್ಲಿ ಅವರು ಸುರೇಭಾನ್ದವರು. ಅವರು ಶಿವಾನಂದ ಗುರುಗಳು. ಅವರು ಶಿಷ್ಯ ಮಲ್ಲಿಕಾರ್ಜುನರ ಶಿಷ್ಯರು ಸಿದ್ದೇಶ್ವರ ಸ್ವಾಮಿಗಳು. ಹಿಂಗೆಲ್ಲ ಅದು. ಚಲೋ ಬುಕ್ ಅದ ನಿಮ್ಮ ಹತ್ರ, ಬೆಸ್ಟ್ ಬುಕ್ ಅದ. ಅದ್ರೊಳಗೆ ಸೂತ್ರಗಳು ಬರ್ದಾರಲ್ರಿ, ಒಂದ್ ಸ್ವಲ್ಪ ಪೇಜ್ ಓಪನ್ ಮಾಡಿ ತೋರಿಸ್ರಿ. ಬುಕ್ಕಿಂದ ಪೇಜ್ ಓಪನ್ ಮಾಡಿ ತೋರಿಸ್ರಿ. ಸ್ವಲ್ಪ ಬೋಲ್ಡ್ ಅಕ್ಷರದಾಗ ಬರ್ದಾರಿಲ್ಲ ಅವು, ಕೇಳ್ಸಲ್ದೇವ್ರಿಗೆ. ಕೇಳ್ಸದ? ಆಯ್ತಾಯ್ತು. ಏನು ಕಾಣಿಸಲ್ದು. ಒಂದೆರಡು ಪೇಜ್ ಫೋಟೋ ಹೊಡೆದು ಕಳಿಸ್ರಿ, ಆಮೇಲೆ ಕಳಿಸ್ರಿ. ಮತ್ತ ಅವ್ ಎಲ್ಲಿ ಸಿಗ್ತಾವ ನೋಡ್ರಿ. ಸಿಕ್ಕರ ಎಷ್ಟು ರೇಟ್ ಎಷ್ಟದ ಕೇಳ್ಕೊಂಡು ಒಂದ್ ಏನಾರು ವ್ಯವಸ್ಥೆ ಮಾಡಮ್, ತರಿಸ್ಕೊಳಮ್ಮ. ಪಾತಂಜಲಿ ಯೋಗ ಸೂತ್ರ.